ಅರ್ವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯ 28ನೇ ಪುಟದಲ್ಲಿ ಮುಖ್ಯವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 2 ಛಾಯಾಚಿತ್ರಗಳನ್ನು ಕೊಟ್ಟಿದ್ದಾರೆ. 1942ರಲ್ಲಿ ನಾಗ್ಪುರದಲ್ಲಿ ನಡೆದ ಅಖಿಲ ಭಾರತ ಅಸ್ಪೃಶ್ಯ ಮಹಿಳಾ ಸಮ್ಮೇಳನದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಅಂಬೇಡ್ಕರ್ ನಂತರ ಔರಂಗಾಬಾದ್ನಲ್ಲಿ ಕಟ್ಟಲಾದ ಮಿಲಿಂದ್ ವಿಶ್ವವಿದ್ಯಾಲಯ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಂತರ ಇದೇ ಸಂಚಿಕೆಯಲ್ಲಿ 29ನೇ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ತರ ಕೃತಿಯಾದಂಥ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಎಂಬ ಕೃತಿಯ ಬಗ್ಗೆ ಇಬ್ಬರು ಚಿಂತಕರಾದ ಎಂ ಗೋಪಿನಾಥ್, ಎ ನಾರಾಯಣ್ ಅವರು ಜಾರಿಯಾಗದೆ ಉಳಿದ ಬಾಬಾ ಸಾಹೇಬರ ಸಂವಿಧಾನ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಎಂದು ಸುದೀರ್ಘವಾದ ಲೇಖನದಲ್ಲಿ ಈ ಕೃತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವ ಲೇಖನವೆಂದು ಭಾವಿಸಿದ್ದೇನೆ. ಬಹುಜನ ಚಳವಳಿಯಲ್ಲಿ ಗುರುತಿಸಿಕೊಂಡಂಥ ಗೋಪಿನಾಥ್ ಅವರು ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದವರು. 1987ರಲ್ಲಿ ಬೆಂಡಿಗೇರಿ ದಲಿತರಿಗೆ ಮಲ ತಿನ್ನಿಸಿದ ಪ್ರಕರಣ ಖಂಡಿಸಿ ಕೆಎಸ್ಎಫ್ಸಿ ಹುದ್ದೆಗೆ ರಾಜೀನಾಮೆ ನೀಡಿ ಚಳವಳಿಯಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾದರು. ಸಮತಾ ಸೈನಿಕ ದಳ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಹಲವಾರು ಪುಸ್ತಕಗಳನ್ನು ಬರೆದಿರುವ ಅವರು ವಿ ಟಿ ರಾಜಶೇಖರರ ಸಂಪಾದಕತ್ವದಲ್ಲಿದ್ದ ಇಂಗ್ಲಿಷ್ ದಲಿತ ವಾಯ್ಸ್ನಲ್ಲಿ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿದ್ದರು. ಇದೇ ವೇಳೆ ಕನ್ನಡ ದಲಿತ ವಾಯ್ಸ್ ಆರಂಭಿಸಿದರು. ಅಂಬೇಡ್ಕರ್ ವಾಯ್ಸ್ ಮಾಸಿಕದ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನೋರ್ವ ಚಿಂತಕರಾದಂಥ ಎ ನಾರಾಯಣ ಅವರು ಮೂಲತಃ ಕಾಸರಗೋಡಿನವರಾದ ಎ ನಾರಾಯಣ ಅವರು ರಾಜಕೀಯ ಚಿಂತಕರು ಮತ್ತು ವಿಶ್ಲೇಷಕರು. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ನೀತಿ ಮತ್ತು ಆಡಳಿತ ವಿಭಾಗದ ಪ್ರಾಧ್ಯಾಪಕರು. ಕನ್ನಡದ ಹಲವು ಪತ್ರಿಕೆಗಳಲ್ಲಿ ಸಕ್ರಿಯವಾಗಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತಿದ್ದಾರೆ. ತಮ್ಮ ಹರಿತವಾದ ವಿಚಾರಗಳು ಹಾಗೂ ವಿಶಿಷ್ಟ ಒಳನೋಟಗಳಿಗಾಗಿ ಪ್ರಖ್ಯಾತರು. ಗಾಂಧೀಜಿಯ ಹಂತಕ ಎಂಬ ಪುಸ್ತಕವನ್ನು ಮನೋಜ್ ಕುಮಾರ್ ಗುತ್ತಿಯವರ ಜೊತೆಗೂಡಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ತೀಕ್ಷ್ಣ ಒಳನೋಟ, ಮನಚು, ಬರಹದ ಶೈಲಿಯ ಮೂಲಕ ಓದುಗರಿಗೆ ಆಪ್ತರಾಗಿರುವ ಇವರು ಭಾಷಣಗಳ ಮೂಲಕವೂ ಗಮನ ಸೆಳೆಯಬಲ್ಲವರು ಹೌದು. ಜಾರಿಯಾಗದೆ ಉಳಿದ ಬಾಬಾ ಸಾಹೇಬರ ಸಂವಿಧಾನ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಒಂದು ವಿಶಿಷ್ಟವಾದ ಕೃತಿ. ಎಲ್ಲ ಅಡಕಗಳು, ಕೋಷ್ಟಕಗಳು ಮತ್ತು ವಿವರಣೆಗಳು ಸೇರಿ ಕೇವಲ 79 ಪುಟಗಳ ಈ ಪುಟ್ಟ ಪುಸ್ತಕ ಬಾಬಾ ಸಾಹೇಬರ ದೈತ್ಯ ಪ್ರತಿಭೆಗೆ ಸಾಕ್ಷಿಯಾಗಿ ನಮ್ಮ ಮುಂದಿನ ಇರುವ ಇನ್ನೊಂದು ಮಹತ್ವದ ದಾಖಲೆ. ಇಷ್ಟಕ್ಕೂ ಇದನ್ನು ಅವರು ಬರೆದಿದ್ದು ಒಂದು ಪುಸ್ತಕ ಬರೆಯುವ ಉದ್ದೇಶದಿಂದ ಅಲ್ಲ. ಇದನ್ನು ಅಂಬೇಡ್ಕರ್ ಒಂದು ಕರಪತ್ರ ಅಂತ ಕರೆದಿದ್ದಾರೆ. ವಾಸ್ತವದಲ್ಲಿ ಇದು ಅಂಬೇಡ್ಕರ್ ಸಂವಿಧಾನ ಸಭೆ
ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ನೀಡಿದ ಒಂದು ಮನವಿ ಅಥವಾ ಭಿನ್ನ ಒತ್ತಡ ಮೆಮೊರಂಡಮ್. ಇದರ ಹಿನ್ನೆಲೆಯನ್ನು ಪುಸ್ತಕದ ಮುನ್ನುಡಿಯಲ್ಲಿ ಅಂಬೇಡ್ಕರ್ ಅವರು ಹೀಗೆ ವಿವರಿಸುತ್ತಾರೆ. ಸ್ವತಂತ್ರ ಭಾರತಕ್ಕೊಂದು ಸಂವಿಧಾನವನ್ನು ರಚಿಸುವ ಹೊಣೆಯನ್ನು ಸಂವಿಧಾನ ಸಭೆಗೆ ವಹಿಸಿಕೊಡುವುದು ಎಂದು ಖಾತ್ರಿಯಾದ ಮೇಲೆ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಕಾರ್ಯಕಾರಿ ಸಮಿತಿಯವರು ಅವರ ಪರವಾಗಿ ಸಂವಿಧಾನ ರಚನಾ ಸಭೆಗೆ ಸಲ್ಲಿಸಲು ಪರಿಶಿಷ್ಟ ಜಾತಿಗೆ ಸೇರಿದವರ ಹಕ್ಕುಗಳ ಸಂರಕ್ಷಣೆ ಕುರಿತಂತೆ ಒಂದು ಭಿನ್ನ ಒತ್ತಳೆಯನ್ನು ರಚಿಸುವಂತೆ ಕೇಳಿಕೊಂಡರು. ನಾನು ಈ ಕಾರ್ಯವನ್ನು ಬಹಳ ಸಂತೋಷದಿಂದ ಒಪ್ಪಿಕೊಂಡು ನೆರವೇರಿಸಿದೆ. ಆ ಶ್ರಮದ ಫಲವೇ ಈ ಕರಪತ್ರ. ಈ ಕೃತಿಯ ನಿರೂಪಣೆ ಒಂದು ಪುಸ್ತಕದ ಸಾಮಾನ್ಯ ನಿರೂಪಣೆಯ ರೂಪದಲ್ಲಿ ಇಲ್ಲ, ಬದಲಿಗೆ ಸಂವಿಧಾನದ ನಿರೂಪಣೆ ಯಾವ ರೀತಿ ಇದೆಯೋ ಹಾಗೇ ಇದೆ. ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದ ಜನರ ಹಕ್ಕುಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಮನವಿ ಪತ್ರ ಸಿದ್ಧಪಡಿಸುವ ಬದಲಿಗೆ ಈ ಅವಕಾಶವನ್ನು ಬಳಸಿಕೊಂಡು ಅಂಬೇಡ್ಕರ್ ಅವರು ಒಂದು ಮಿನಿ ಸಂವಿಧಾನವನ್ನೇ ಬರೆದುಬಿಟ್ಟರು. ಅದರಲ್ಲಿ ಪ್ರಸ್ತಾವನೆಯು ಪ್ರಿಮೆಂಬಲ್ ಸೇರಿದಂತೆ ಭಾರತದಂಥ ದೇಶದ ಸಂವಿಧಾನದಲ್ಲಿ ಅತ್ಯಗತ್ಯವಾಗಿ ಏನೇನು ಇರಬೇಕೋ ಅವುಗಳನ್ನೆಲ್ಲ ಸಂಕ್ಷಿಪ್ತವಾಗಿ ಸೇರಿಸಿದ್ದಾರೆ. ಕೃತಿಯ ನಿರೂಪಣೆ ಬಗ್ಗೆ ಅಂಬೇಡ್ಕರ್ ಹೀಗೆ ಬರೆದಿದ್ದಾರೆ. ನನ್ನ ಯೋಚನೆಗಳು ಎಂದಿನಂತೆ ಸಹಜವಾದ ನಿರೂಪಣೆಯಲ್ಲಿ ದಾಖಲಿಸುವ ಬದಲಿಗೆ ನಾನು ಈ ಮನವಿ ಪತ್ರವನ್ನು ಅದರಲ್ಲಿ ಹೇಳಿರುವ ಅಂಶಗಳು ಸಂವಿಧಾನದಲ್ಲಿ ಯಾವ ರೂಪದಲ್ಲಿ ಕಾಣಿಸಿಕೊಳ್ಳಬೇಕೋ ಅದೇ ರೀತಿ ಪರಿಚ್ಛೇದ ಆರ್ಟಿಕಲ್ಸ್ಗಳ ರೂಪದಲ್ಲಿ ನೀಡಿದ್ದೇನೆ. ಈ ನಿರೂಪಣಾ ವಿಧಾನ ನಾನು ಏನು ಹೇಳಿದ್ದೇನೋ ಅವೆಲ್ಲವನ್ನು ಸಂಕ್ಷಿಪ್ತವಾಗಿಯೂ ಸರಳವಾಗಿಯೂ ಸ್ಪಷ್ಟವಾಗಿಯೂ ಓದುಗರಿಗೆ ದಾಟಿಸುವಲ್ಲಿ ಯಶಸ್ವಿಯಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. ಅಂಬೇಡ್ಕರ್ ಅವರು ಈ ಪುಸ್ತಕವನ್ನು ಅರ್ಥಾರ್ಥ ಮನವಿ ಪತ್ರವನ್ನು ಬರೆಯುತ್ತಾ ಹೋದಂತೆ ಅದೊಂದು ಮಿನಿ ಸಂವಿಧಾನವಾಗಿ ರೂಪುಗೊಂಡ ಪ್ರಕ್ರಿಯೆ ಅದ್ಭುತವಾದದ್ದು. ಈ ಪ್ರಕ್ರಿಯೆ ಅಂಬೇಡ್ಕರ್ ಯೋಚಿಸುವ ರೀತಿಗೆ ಕನ್ನಡಿ ಹಿಡಿಯುತ್ತದೆ. ಅದು ಅಂಬೇಡ್ಕರ್ ಸ್ವಾತಂತ್ರ್ಯ ಭಾರತಕ್ಕೊಂದು ಸಾಂವಿಧಾನಿಕ ಬುನಾದಿ ಹಾಕಿಕೊಳ್ಳುವ ವಿಚಾರದಲ್ಲಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅದೆಷ್ಟೋ ಆಪ್ತ ರೀತಿಯಲ್ಲಿ ಮತ್ತು ತೀವ್ರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎನ್ನುವುದನ್ನು ಸೂಚಿಸುತ್ತದೆ. ಅವರು ಬರೀತಾರೆ, ಭಾರತಕ್ಕೊಂದು ಸಂವಿಧಾನ ರಚಿಸುವ ನಿಟ್ಟಿನಲ್ಲಿ ಸಂವಿಧಾನ ಸಭೆಯ ಮುಂದಿರುವ ಹಲವು ಸವಾಲುಗಳಲ್ಲಿ 2 ಸವಾಲುಗಳು ಬಹಳ ಪ್ರಮುಖವಾಗಿವೆ. ಅದರಲ್ಲಿ ಮೊದಲನೇ ಸವಾಲು ಸ್ವಾತಂತ್ರ್ಯ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವ ಸವಾಲು. ಎರಡನೆಯದು ಭಾರತ ಒಂದು ಒಕ್ಕೂಟವಾಗುವ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿರುವ ಅಸಂಖ್ಯ ರಾಜ್ಯಗಳು ಪ್ರಾಂತ್ಯಗಳು ಎದುರಿಸುವ ಸಮಸ್ಯೆ. ನಾನು ಪ್ರಾಂತ್ಯಗಳ ಸಮಸ್ಯೆಯನ್ನು ಭಾಳಷ್ಟು ಆಸ್ತಿಯಿಂದ ಬಹಳ ಕಾಲದಿಂದ ಅಧ್ಯಯನ ಮಾಡುತ್ತಾ ಬಂದಿದ್ದೇನೆ. ಅವುಗಳ ಕುರಿತಂತೆ ನನಗೆ ನನ್ನದೇ ಆದ ಕೆಲವು ಸ್ಪಷ್ಟ ಯೋಚನೆಗಳಿವೆ. ಸಂವಿಧಾನ ಸಭೆಯು ನನ್ನನ್ನು ರಾಜ್ಯಗಳಿಗೆ ಸಂಬಂಧಿಸಿದ ಪರಿಚ್ಛೇದಗಳನ್ನು ನಿರೂಪಿಸುವ ಸಮಿತಿಗೆ ನೇಮಿಸುತ್ತದೆ ಎಂದು ನಾನು ನಿರೀಕ್ಷಿಸಿದ್ದೆ. ಆ ಕೆಲಸಕ್ಕೆ ನನಗಿಂತ ಹೆಚ್ಚು ಸಮರ್ಥರು ಯಾರೋ ದೊರಕಿರಬೇಕು. ನಾನು ಗರ್ಭಗುಡಿ ಟೆಬರ್ನಿಕಲ್ ಹೊರಗಣವನು ಎನ್ನುವುದು ಅದಕ್ಕೆ ಕಾರಣವಿರಬಹುದು. ಈ ಬಗ್ಗೆ ನನಗೇನು ಬೇಸರವಿಲ್ಲ. ಒಂದೇ ಒಂದು ವಿಷಾದದ ವಿಚಾರವೆಂದರೆ ಕೆಲವೊಂದು ಮಹತ್ವದ ಯೋಚನೆಗಳನ್ನು ಸಂವಿಧಾನ ಸಭೆಯ ಮುಂದಿಡುವ ಅವಕಾಶವೊಂದರಿಂದ ನಾನು ವಂಚಿತನಾದೆ ಎನ್ನುವುದು. ಹಾಗಾಗಿ ನಾನು ಈಗ ನನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವೋ ಅದನ್ನು ಮಾಡುತ್ತಿದ್ದೇನೆ. ಈ ಮನವಿ ಪತ್ರದಲ್ಲಿ ಪರಿಶಿಷ್ಟ ಜಾತಿಯವರ ಹಕ್ಕುಗಳ ಸಂರಕ್ಷಣೆ ವಿಚಾರದ ಜೊತೆಗೆ ಎಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳ ವಿಚಾರವನ್ನು, ಅದಕ್ಕಾಗಿ ಸಮಸ್ತ ನಾಗರಿಕರಿಗೆ ಸಿಗಬೇಕಾದ ಹಕ್ಕುಗಳ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ. ಅದರ ಜೊತೆಗೆ ರಾಜ್ಯಗಳ ಸಮಸ್ಯೆಯನ್ನು ಸಂವಿಧಾನಿಕವಾಗಿ ಹೇಗೆ ನಿಭಾಯಿಸಬೇಕು ಎಂದು ಬರೆಯುತ್ತೇನೆ. ಈ ರೀತಿಯಲ್ಲಾದರೂ ನನ್ನ ವಿಚಾರಗಳು ಜನರಿಗೆ ತಲುಪಲಿ, ಅದನ್ನು ಅವುಗಳ ಮಹತ್ವಕ್ಕನುಗುಣವಾಗಿ ಅವರು ಮೌಲ್ಯಮಾಪನ ನಡೆಸಲಿ, ಅವರಿಗೆ ಯಾವ ರೀತಿಯಲ್ಲಿ ಸೂಕ್ತವೆನಿಸುತ್ತದೋ ಆ ರೀತಿಯಲ್ಲಿ ಅವುಗಳನ್ನು ಬಳಸಿಕೊಳ್ಳಲಿ. ಈ ಕೃತಿಯನ್ನು ಬರೆಯುವ ಮೊದಲ ಮುದ್ರಣ 1945ರಲ್ಲಿ. ಹೊತ್ತಿಗೆನೇ ಅಂಬೇಡ್ಕರ್ ಅವರಿಗೆ ಮುಂದೆ ಸಂವಿಧಾನ ಸಭೆ ನಿಭಾಯಿಸಬೇಕಾದ ಕ್ಲಿಷ್ಟಕರ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಯೋಚನೆ ಮತ್ತು ನಿಲುವುಗಳಿದ್ದವು. ಜೊತೆಗೆ ಕೆಲವೊಂದು ಸಮಸ್ಯೆಗಳಿಗೆ ಅವರದೇ ಆದ ಪರಿಹಾರೋಪಾಯಗಳು ಅವರು ಸಿದ್ಧಪಡಿಸಿಕೊಂಡು ತಯಾರಾಗಿದ್ದರು. ಮುಖ್ಯವಾಗಿ ಈ ಕೃತಿಯಲ್ಲಿ ರಾಜ್ಯಗಳನ್ನು ಸೇರಿಸಿಕೊಂಡು ಹೊಸ ಒಕ್ಕೂಟವಾಗಿ ದೇಶವನ್ನು ಒಂದು ಸಂವಿಧಾನಿಕ ರಾಷ್ಟ್ರವನ್ನಾಗಿ
ಕಟ್ಟುವ ವಿಚಾರದಲ್ಲಿ ಮತ್ತು ಅಂಥ ಆಧುನಿಕ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸಮಸ್ತ ನಾಗರಿಕರಿಗೆ ನೀಡಬೇಕಾದ ಹಕ್ಕುಗಳ ಮತ್ತು ಅವುಗಳ ಸಂರಕ್ಷಣೆಗಾಗಿ ಅಳವಡಿಸಿಕೊಳ್ಳಬೇಕಾದ ಮಾರ್ಗಗಳ ಬಗ್ಗೆ ಅವರು ವಿವರವಾಗಿ ಬರೆದ ಕಾರಣಗಳಿಂದಾಗಿ ಈ ಕೃತಿಗೊಂದು ಸಂವಿಧಾನದ ಸ್ವರೂಪ ಬಂದುಬಿಟ್ಟಿತ್ತು. ಇದರಲ್ಲಿ ಭಾರತವನ್ನು ಅಮೆರಿಕದ ಮಾದರಿಯಲ್ಲಿ ಭಾರತದ ಸಂಯುಕ್ತ ಸಂಸ್ಥಾನಗಳು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಎಂದು ಅಂಬೇಡ್ಕರ್ ಕರೆದಿದ್ದರು ಎನ್ನುವುದು ಕೂಡ ಮಹತ್ವದ ಅಂಶ. ಒಂದು ಮಿನಿ ಸಂವಿಧಾನವಾಗಿ ಸ್ವರೂಪದಲ್ಲಿ ಸಂಪೂರ್ಣವಾಗಿರಬೇಕು ಎನ್ನುವಂತೆ ಅದಕ್ಕೊಂದು ಪ್ರಸ್ತಾವನೆ ಪ್ರಿಮೆಂಬಲ್ ಅಂಬೇಡ್ಕರ್ ಅವರು ಬರೆದು ಸೇರಿಸಿದ್ದಾರೆ. ಹಾಗಾಗಿ ಈ ಕೃತಿಯಲ್ಲಿ 3 ಪ್ರಮುಖ ವಿಭಾಗಗಳಿವೆ. ಒಂದನೇದು ಭಾರತದ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನ ಪ್ರಸ್ತಾವನೆಗೊಂದು ಪ್ರಸ್ತಾವನೆ, ಪ್ರಪೋಸ್ಡ್ ಪ್ರಿಮೆಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ. ಎರಡನೇದು ಸಂವಿಧಾನದ ಪ್ರಸ್ತಾವಿತ ಪರಿಚ್ಛೇದ 1 ಭಾರತದ ಸಂಸ್ಥಾನಗಳನ್ನು ಭಾರತದ ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಗೆ ಸೇರಿಸಿಕೊಳ್ಳುವ ಬಗ್ಗೆ. ಪ್ರಪೋಸ್ಡ್ ಆರ್ಟಿಕಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ರಿಲೇಟಿಂಗ್ ಟು ದಿ ಅಡ್ಮಿಷನ್ ಆಫ್ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ನ್ಯೂ ಟೆರಿಟೋರಿಯಸ್ ಇಂಟು ದಿ ಯೂನಿಯನ್. ಪರಿಚ್ಛೇದ 3. ಮೂರನೇ ವಿಭಾಗ ಸಂವಿಧಾನದ ಪ್ರಸ್ತಾವಿತ ಪರಿಚ್ಛೇದ 2 ನಾಗರಿಕರ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರ ಸಂರಕ್ಷಣೆ ಮತ್ತು ಪರಿಶಿಷ್ಟ ಜಾತಿಗಳ ಹಿತರಕ್ಷಣೆ ಅಂಶಗಳ ಬಗ್ಗೆ. ಪ್ರಪೋಸ್ಡ್ ಆರ್ಟಿಕಲ್ 2 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕಂಟೈನಿಂಗ್ ಫಂಡಮೆಂಟಲ್ ರೈಟ್ಸ್ ಫಾರ್ ದಿ ಸಿಟಿಜನ್ provisions for the protection of minorities and safeguard for the scheduled castes. ಇದಾದ ನಂತರ ಒಂದು ವಿಸ್ತೃತವಾದ ಟಿಪ್ಪಣಿ ಮತ್ತು 3 ಅಡಕಗಳನ್ನು ಈ ಕೃತಿ ಒಳಗೊಂಡಿದೆ. ಮನವಿಯ ರೂಪದ ಈ ಸಂಕೀರ್ಣ ದಾಖಲೆಯನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಸಭೆಗೆ 1947 ಮಾರ್ಚ್ 15ರಂದು ಸಮರ್ಪಿಸುತ್ತಾರೆ. ಅದು ಮುಂದೆ ಸಂವಿಧಾನ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಮುಂದೆ ಬರುತ್ತದೆ. ನಂತರ ಅದೇ ವರ್ಷ ಆಗಸ್ಟಿನಲ್ಲಿ ಸ್ವತಃ ಅಂಬೇಡ್ಕರ್ ಅವರೇ ಸಂವಿಧಾನದ ಕರಡು ಸಿದ್ಧತಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. ಪಾಳೆಗಾರಿಕೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಯಥಾವತ್ತಾಗಿ ಉಳಿಸಿಕೊಂಡು ಜಾತಿ ವಿನಾಶ ಮಾಡುವುದು, ಅದರಲ್ಲೂ SC STಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ದೊರಕಿಸುವುದು ವಿನಾಶ ಮಾಡುವುದು ಅಸಾಧ್ಯ ಎಂಬುದನ್ನು ಬಾಬಾ ಸಾಹೇಬರು ಮನಗಂಡಿದ್ದರು. ಹಾಗಾಗಿ ಈ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಕ್ರಾಂತಿಕಾರಿ ಎನ್ನಬಹುದಾದ ಕೆಲವು ಕ್ರಮಗಳನ್ನು ಸೂಚಿಸುತ್ತಾರೆ. ಅಂಬೇಡ್ಕರ್ ಅವರು ಇಲ್ಲಿ ಸ್ಟೇಟಸ್ ಎನ್ನುವ ಪದ ಬಳಸಿದ್ದು ರಾಜ್ಯಗಳು ಅಥವಾ ಪ್ರಾಂತ್ಯಗಳು ಎನ್ನುವ ಅರ್ಥದಲ್ಲಿ. ಅದೇ ರೀತಿ ಮೈನಾರಿಟೀಸ್ ಎನ್ನುವ ಪದವನ್ನು ಬಳಸಿದ್ದು ಕೇವಲ ಧಾರ್ಮಿಕ ಭಾಷೆ ಅಲ್ಪಸಂಖ್ಯಾತರನ್ನಷ್ಟೇ ಉದ್ದೇಶಿಸಿ ಅಲ್ಲ. ಅವರ ಪ್ರಕಾರ ಭಾರತದಲ್ಲಿ ನಿಜ ಅರ್ಥದಲ್ಲಿ ಅಲ್ಪಸಂಖ್ಯಾತರು ಅಂತ ಯಾರಾದರೂ ಇದ್ದರೆ ಅದು ಈ ದೇಶದಲ್ಲಿ ಈಗ ಪರಿಶಿಷ್ಟ ಜಾತಿ ಅಂತ ಯಾರನ್ನು ಕರೆಯಲಾಗುವುದೋ ಅವರು ಮಾತ್ರ. ಅದರಲ್ಲೂ ಯಾರನ್ನು ಹಿಂದೆ ಅಸ್ಪೃಶ್ಯರಂತ ಪರಿಗಣಿಸಲಾಗಿತ್ತೋ ಅವರು ನಿಜವಾದ ಅಲ್ಪಸಂಖ್ಯಾತರು. ಹಾಗಾಗಿ ಈ ಪುಸ್ತಕದ ಶೀರ್ಷಿಕೆ ಮುಂದುವರಿಕೆಯಾಗಿ ನೀಡಲಾದ ವಾಟ್ ಆರ್ ದೇರ್ ರೈಟ್ಸ್ ಆ್ಯಂಡ್ ಯಾವ ಟು ಸೆಕ್ಯೂರ್ ದೆಮ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ ಎನ್ನುವ ಶೀರ್ಷಿಕೆಯಲ್ಲಿ ಬರುವ ದೇರ್ ಎನ್ನುವ ಸರ್ವನಾಮವನ್ನು ಕೂಡ ಬಹಳ ಜಾಗರೂಕತೆಯಿಂದ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ದೇರ್ ಅಥವಾ ಅವರ ಎನ್ನುವಾಗ ಪುಸ್ತಕ ಯಾರನ್ನು ಉದ್ದೇಶಿಸುತ್ತದೆ? ಯಾರನ್ನು ಎಂದರೆ ರಾಜ್ಯಗಳನ್ನು, ಪರಿಶಿಷ್ಟ ಜಾತಿಗೆ ಸೇರಿದವರನ್ನು ಮತ್ತು ಈ ಥರ ಬೇರೆ ಬೇರೆ ಆಧಾರಗಳಲ್ಲಿ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಲಾದವರನ್ನು ಅಂತ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಪರಿಶಿಷ್ಟ ಜಾತಿಗಳನ್ನು ಈ ಪುಸ್ತಕದಲ್ಲಿ ಅಲ್ಪಸಂಖ್ಯಾತರು ಎಂದು ಪರಿಗಣಿಸಿದ್ದನ್ನು ಕೆಲವರು ಆಕ್ಷೇಪಿಸುತ್ತಾರೆ. ಆಗ ಯಾವ ಸಮುದಾಯವನ್ನು ಅಲ್ಪಸಂಖ್ಯಾತರು ಎಂದು ಪರಿಗಣಿಸಬಹುದು ಎಂಬುದಕ್ಕೆ ತಮ್ಮದೇ ಆದ ವ್ಯಾಖ್ಯಾನವನ್ನು ಅವರು ನೀಡುತ್ತಾರೆ. ಜನಸಂಖ್ಯೆಯ ದೃಷ್ಟಿಯಿಂದ ಸಣ್ಣ ಧಾರ್ಮಿಕ ಗುಂಪುಗಳಾಗಿರುವವರಿಗಿಂತ ಸಾಮಾಜಿಕ ತಾರತಮ್ಯ ಮತ್ತು ಶೋಷಣೆಯನ್ನು ಅನುಭವಿಸುತ್ತಿರುವ SCಗಳನ್ನು ಅತ್ಯಂತ ಅಲ್ಪಸಂಖ್ಯಾತರು ಎಂದು ಪರಿಗಣಿಸಬೇಕಾಗುತ್ತದೆ. ಏಕೆಂದರೆ SCಗಳಷ್ಟು ತಾರತಮ್ಯ ಮತ್ತು ಶೋಷಣೆಯನ್ನು ಯಾವ ಧಾರ್ಮಿಕ ಅಲ್ಪಸಂಖ್ಯಾತ ವರ್ಗವೂ ಅನುಭವಿಸುತ್ತಿಲ್ಲ. ಆದ ಕಾರಣ SCಗಳು ವಿಶೇಷವಾದ ಸೌಲಭ್ಯ ಮತ್ತು ರಕ್ಷಣೋಪಾಯಗಳಿಗೆ ಅರ್ಹರಾಗಿದ್ದಾರೆ ಎನ್ನುವುದು ಪರಿಶಿಷ್ಟ ಜಾತಿಗಳಿಗೆ ಸೇರಿದವರನ್ನು ಅಲ್ಪಸಂಖ್ಯಾತರು ಎಂದು ಕರೆದಿದ್ದಕ್ಕೆ ಅಂಬೇಡ್ಕರ್ ಅವರು ನೀಡಿದ ಸಮರ್ಥನೆ ಆಗಿತ್ತು.
ಎರಡನೇದಾಗಿ ಸೆಪ್ಟೆಂಬರ್ 24, 1932ರಂದು ನಡೆದ ಪುಣೆ ಕರಾರಿನ ಮೂಲಕ ಕಳೆದುಕೊಂಡ ಪ್ರತ್ಯೇಕ ಮತದಾನದ ಮೂಲಕವೇ ಎಸ್ಸಿಗಳು ತಮ್ಮ ಪ್ರತಿನಿಧಿಗಳನ್ನು ಆರಿಸಿಕೊಳ್ಳಬೇಕೆಂದು ಒತ್ತಾಯಿಸುತ್ತಾರೆ. ಈ ಪದ್ಧತಿ ಮೂಲಕವೇ ಮಾತ್ರವೇ ಎಸ್ಸಿಗಳು ತಮ್ಮ ಪ್ರಾಮಾಣಿಕ ನಿಷ್ಠಾವಂತ ಮತ್ತು ಸಮರ್ಥ ನಾಯಕರನ್ನು ಚುನಾಯಿಸಲು ಸಾಧ್ಯ ಎಂಬುದನ್ನು ತಮ್ಮ 10 ವರ್ಷಗಳ ಅನುಭವದಲ್ಲಿ ಅರಿತಿರುತ್ತಾರೆ. ಮೂರನೆಯದಾಗಿ, ಎಲ್ಲಿ ತನಕ ಹಾಲಿ ಇರುವ ಹಳ್ಳಿ ಮತ್ತು ಕೇರಿ ವ್ಯವಸ್ಥೆ ಇರುತ್ತದೋ ಅಲ್ಲಿ ತನಕ ಮೇಲ್ಜಾತಿಗಳ ದಬ್ಬಾಳಿಕೆ ಮತ್ತು ದೌರ್ಜನ್ಯವು ತಪ್ಪುವುದಿಲ್ಲ ಹಾಗೂ ಎಸ್ಸಿಗಳ ಪರಾವಲಂಬಿಯಾದ ದಯನೀಯ ಬದುಕು ಮತ್ತು ದಾರಿದ್ರ್ಯವು ತಪ್ಪುವುದಿಲ್ಲ ಎಂಬುದು ಬಾಬಾ ಸಾಹೇಬರು ಅನುಭವದಿಂದ ಅರಿತಿರುತ್ತಾರೆ. ಆದ ಕಾರಣ ಎಸ್ಸಿಗಳಿಗೆ ಇದರಿಂದ ಸ್ವತಂತ್ರವಾದ ಪ್ರತ್ಯೇಕ ಹಳ್ಳಿಗಳ ಸಪರೇಟ್ ಸೆಟಲ್ಮೆಂಟ್ಸ್ ನಿರ್ಮಾಣಕ್ಕೆ ಒತ್ತಾಯಿಸುತ್ತಾರೆ. ಈ ಉದ್ದೇಶಕ್ಕಾಗಿ ಪ್ರತ್ಯೇಕ ಆಯೋಗವನ್ನು ರಚಿಸಬೇಕೆಂದು ಹೇಳುತ್ತಾರೆ. ಬಹುಮುಖ್ಯವಾಗಿ ಸ್ವತಂತ್ರ ಭಾರತದಲ್ಲಿ ಪ್ರಮುಖ ಉತ್ಪಾದನಾ ವಲಯಗಳಾದ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳನ್ನು ಜಾತೀಯತೆಗೆ ಬಲ ನೀಡದಂತೆ ಹೇಗೆ ಸಂಘಟಿಸಬೇಕು ಎಂಬುದನ್ನು ಅತ್ಯಂತ ವಿನೂತನ ರೀತಿಯಲ್ಲಿ ವಿವರಿಸಿದ್ದಾರೆ. ಈ ಆರ್ಥಿಕ ಚಿಂತನೆಯನ್ನು ಸ್ಟೇಟ್ ಸೋಷಿಯಲಿಸಂ, ಪ್ರಭುತ್ವ ಸಮಾಜವಾದ ಎಂದು ಕರೆಯಲಾಗಿದೆ. ಈ ತತ್ವದ ಮುಖ್ಯ ಅಂಶಗಳನ್ನು ಕೆಳಗೆ ನೀಡಲಾಗಿದೆ. ಒಂದನೇದು, ಪ್ರಮುಖ ಕೈಗಾರಿಕೆಗಳು ಕೆ ಇಂಡಸ್ಟ್ರೀಸ್ ಸರ್ಕಾರದ ಒಡೆತನದಲ್ಲಿರಬೇಕು. ಅದೇ ರೀತಿಯಾಗಿ ಮೂಲಭೂತ ಅಥವಾ ಪ್ರಾಥಮಿಕ ಕೈಗಾರಿಕೆಗಳು ಬೇಸಿಕ್ ಇಂಡಸ್ಟ್ರೀಸ್ ಸರ್ಕಾರದ ಮಾಲೀಕತ್ವದಲ್ಲಿ ಇರಬೇಕು ಮತ್ತು ಸರ್ಕಾರಿ ನಿಗಮಗಳ ಮೂಲಕ ನಿರ್ವಹಿಸಲ್ಪಡಬೇಕು. ಎರಡನೇದು, ವಿಮೆಯು ಸರ್ಕಾರದ ಏಕಸ್ವಾಮ್ಯದಲ್ಲಿರಬೇಕು. ಪ್ರತಿಯೊಬ್ಬ ವಯಸ್ಕ ಪ್ರಜೆಯು ತನ್ನ ಸಂಬಳಕ್ಕೆ ಅನುಗುಣವಾಗಿ ಜೀವ ವಿಮಾ ಪಾಲಿಸಿಯನ್ನು ಪಡೆದುಕೊಳ್ಳಲು ಸರ್ಕಾರವು ಒತ್ತಾಯಿಸಬೇಕು. ಮೂರನೇದು, ಕೃಷಿಯು ಸರ್ಕಾರಿ ಸ್ವಾಮ್ಯದ ಉದ್ಯಮವಾಗಿರಬೇಕು. ಕೈಗಾರಿಕಾ ವಿಮೆ ಮತ್ತು ಭೂಮಿಯ ಒಡೆತನ ಹೊಂದಿರುವ ಖಾಸಗಿಯವರ ಹಾಲಿ ಹಕ್ಕುಗಳನ್ನು ಸರ್ಕಾರವು ವಶಪಡಿಸಿಕೊಳ್ಳಬೇಕು. ಅವರ ಹಕ್ಕುಗಳ ಬೆಲೆಗೆ ಸಮನಾದ ಡಿಬೆಂಚರ್ಗಳನ್ನು ಪರಿಹಾರವಾಗಿ ಅವರಿಗೆ ನೀಡಬೇಕು. ಆ ಡಿಬೆಂಚರ್ಗಳನ್ನು ನಗದಾಗಿ ಪರಿವರ್ತಿಸುವ ಅವಧಿಯನ್ನು ಸರ್ಕಾರವೇ ನಿರ್ಧರಿಸಬೇಕು. ಈ ಡಿಬೆಂಚರ್ಗಳನ್ನು ವರ್ಗಾಯಿಸಬಹುದೇ ಹೊರತು ಸರ್ಕಾರ ವಶಪಡಿಸಿಕೊಂಡ ಭೂಮಿಯನ್ನು ವಾಪಸ್ ಪಡೆಯುವ ಹಕ್ಕು ಯಾರಿಗಿರುವುದಿಲ್ಲ. ಡಿಬೆಂಚರನ್ನು ನಗದಾಗಿ ಪಡೆಯುವ ತನಕ ಅದರ ಮೇಲೆ ಸರ್ಕಾರ ನಿಗದಿಪಡಿಸಿದ ಬಡ್ಡಿಯನ್ನು ಪಡೆಯಬಹುದು. ಕೃಷಿ ಉದ್ಯಮಕ್ಕಾಗಿ ಸರ್ಕಾರವು ವಶಪಡಿಸಿಕೊಂಡ ಭೂಮಿಯನ್ನು ಫಾರ್ಮ್ಗಳನ್ನಾಗಿ ನಿಗದಿತ ಅಳತೆಯಲ್ಲಿ ವಿಂಗಡಿಸಬೇಕು. ಈ ಫಾರ್ಮ್ ಜಮೀನನ್ನು ಕುಟುಂಬ ಘಟಕಗಳನ್ನಾಗಿ ಮಾಡಲ್ಪಟ್ಟ ಹಳ್ಳಿಯ ನಿವಾಸಿಗಳಿಗೆ ಬೇಸಾಯ ಮಾಡಲು ಕೆಳಕಂಡ ಷರತ್ತುಗಳ ಮೇಲೆ ಗುತ್ತಿಗೆಗೆ ನೀಡಬೇಕು. ಒಂದನೇದು, ಫಾರ್ಮ್ಗಳನ್ನು ಸಾಮೂಹಿಕ ಫಾರ್ಮ್ಗಳಾಗಿ ಸಾಗುವಳಿ ಮಾಡಬೇಕು ಮತ್ತು ಸರ್ಕಾರದ ನಿಯಮ ಹಾಗೂ ನಿರ್ದೇಶನಗಳಿಗೆ ಅನುಸಾರ ಸಾಗುವಳಿ ಮಾಡಬೇಕು. ಎರಡನೇದು, ಫಾರ್ಮ್ನ ಮೇಲೆ ವಿಧಿಸಲ್ಪಡುವ ಕರ ಅಥವಾ ತೆರಿಗೆಗಳನ್ನು ಚುಕ್ತ ಮಾಡಿದ ಮೇಲೆ ಉಳಿಯುವ ಬೆಳೆಯನ್ನು ಮೊದಲೇ ನಿಗದಿಪಡಿಸಿದ ಬಗೆಯಲ್ಲಿ ಹಿಡುವಳಿದಾರರ ತಮ್ಮಲ್ಲೇ ಹಂಚಿಕೊಳ್ಳಬೇಕು. ವಶಪಡಿಸಿಕೊಂಡ ಭೂಮಿಯನ್ನು ಜಾತಿ ಅಥವಾ ಜನಾಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಹಳ್ಳಿಯಲ್ಲಿನ ಎಲ್ಲ ನಿವಾಸಿಗಳಿಗೂ ಸಮನಾಗಿ ಗುತ್ತಿಗೆ ನೀಡಬೇಕು. ಈ ಹಂಚಿಕೆ ವಿಧಾನದಿಂದಾಗಿ ಭೂಮಾಲೀಕನಾಗಲಿ ಭೂಹೀನನಾಗಲಿ ಅಥವಾ ಗುತ್ತಿಗೆದಾರನಾಗಲಿ ಇಲ್ಲದಂತಾಗಬೇಕು. ಈ ಸಾಮೂಹಿಕ ಸಾಗುವಳಿಗೆ ಅಗತ್ಯವಾದ ನೀರಿನ ಸೌಲಭ್ಯ, ಬೀಜ, ಗೊಬ್ಬರ, ಜಾನುವಾರುಗಳು, ಬೇಸಾಯ ಸಲಕರಣೆಗಳು ಇತ್ಯಾದಿಗಳನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಸರ್ಕಾರವು ಫಾರ್ಮ್ನ ಬೆಳೆಯನ್ನು ಲೇವಿಯ ರೂಪದಲ್ಲಿ ಕೆಳಕಂಡಂತೆ ಶುಲ್ಕವಾಗಿ ವಸೂಲು ಮಾಡಬಹುದು. ಒಂದನೇದು, ಭೂಕಂದಾಯಕ್ಕಾಗಿ 1 ಭಾಗ. ಎರಡನೇದು, ಡಿಬೆಂಚರ್ದಾರರಿಗೆ ಪಾವತಿ ಮಾಡಲು 1 ಭಾಗ. ಮತ್ತು ಮೂರನೆಯದು, ಸಾಗುವಳಿ ಮಾಡಲು ಒದಗಿಸಿದ ಉತ್ಪಾದನಾ ಸಲಕರಣೆಗಳನ್ನು ಬಳಸಿದ್ದಕ್ಕಾಗಿ ಬಾಡಿಗೆ ಅಥವಾ ಕರ. ಹಿಡುವಳಿಯ ಷರತ್ತುಗಳನ್ನು ಉಲ್ಲಂಘಿಸುವ ಹಿಡುವಳಿದಾರರಿಗೆ ಅಥವಾ ಸರ್ಕಾರ ಒದಗಿಸಿದ ಸಲಕರಣೆಗಳನ್ನು ಉದ್ದೇಶಪೂರ್ವಕವಾಗಿ ದುರುಪಯೋಗಪಡಿಸಿಕೊಳ್ಳುವ ಹಾಗೂ ಸಾಮೂಹಿಕ ಕೃಷಿ ಕಲ್ಪನೆ ವಿರುದ್ಧ ಪೂರ್ವ ಪೀಡಿತರಾಗಿ ನಡೆದುಕೊಳ್ಳುವವರ ವಿರುದ್ಧ ದಂಡ ವಿಧಿಸಬಹುದು. ಸಂವಿಧಾನವು ಜಾರಿಯಾದ 10 ವರ್ಷದೊಳಗೆ ಈ ಕಾರ್ಯ ಯೋಜನೆಯು ಕಡ್ಡಾಯವಾಗಿ ಜಾರಿಗೆ ಬರಬೇಕು. ಭಾರತದ ಸಂಯುಕ್ತ ರಾಜ್ಯಗಳ ಒಕ್ಕೂಟದ ಸಂವಿಧಾನದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳಲ್ಲಿ ಎಸ್ಸಿ ಸಮುದಾಯಕ್ಕೆ ಸೂಕ್ತ ಪ್ರಾಧಾನ್ಯತೆ ಮತ್ತಿತರ ಸಮುದಾಯಗಳು ಜನಸಂಖ್ಯೆವಾರು ಪ್ರಾತಿನಿಧ್ಯ ನೀಡಬೇಕೆಂದು ಬಾಬಾ ಸಾಹೇಬರು ಪ್ರತಿಪಾದಿಸಿದ್ದಾರೆ.
ಪ್ರಮುಖ ಮತ್ತು ಮೂಲಭೂತ ಕೈಗಾರಿಕೆಗಳಲ್ಲದೆ ಇತರ ಉದ್ಯಮಗಳನ್ನು ನಡೆಸಲು ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕೆಂದು ಸಹ ಪ್ರತಿಪಾದಿಸಿದ್ದಾರೆ. ಹೊಸ ವ್ಯವಸ್ಥೆಯನ್ನು ಹಳೆಯ ಮನೋಭಾವವುಳ್ಳ ಜಾತಿವಾದಿಗಳು ನಡೆಸಬಹುದಾದ ಅಸ್ಪೃಶ್ಯತಾಚರಣೆ, ದೌರ್ಜನ್ಯ, ಹಲ್ಲೆ, ಅತ್ಯಾಚಾರ ಮತ್ತು ಸಾಮಾಜಿಕ ಬಹಿಷ್ಕಾರದಂಥ ಹೀನ ಕೃತ್ಯಗಳನ್ನು ನಿಗ್ರಹಿಸಲು ಕೆಲವು ಕಠಿಣ ಕ್ರಮಗಳನ್ನು ತಮ್ಮ ಈ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಪ್ರತ್ಯೇಕ ಹಳ್ಳಿಗಳಲ್ಲಿ ಸಪರೇಟ್ ಸೆಟಲ್ಮೆಂಟ್ಸ್ ನೆಲೆಗೊಂಡು ಪ್ರತ್ಯೇಕ ಮತದಾನ ಪದ್ಧತಿಯ ಮೂಲಕ ತಮ್ಮ ಸಮಾಜಕ್ಕೆ ನಿಷ್ಠರಾದ ಸಮರ್ಥ ಶಾಸಕರನ್ನು ಸಂಸದರನ್ನು ಹೊಂದುವುದರಿಂದಾಗಿ ತಾವು ಪ್ರತಿಪಾದಿಸಿದ ಎಲ್ಲ ಕಾಯ್ದೆ ಕಟ್ಟಳೆಗಳು ಕಟ್ಟುನಿಟ್ಟಾಗಿ ಜಾರಿಯಾಗುತ್ತದೆ ಎಂಬ ಭರವಸೆ ಬಾಬಾ ಸಾಹೇಬರಿಗಿತ್ತು. ತಮಗಿರುವ ಸ್ವತಂತ್ರ ರಾಜಕೀಯ ಬಲದಿಂದ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಪಡೆಯುವ ಎಸ್ಸಿಗಳು ಯಾರ ಹಂಗೂ ಇಲ್ಲದ ಸ್ವತಂತ್ರ ಸ್ವಾಭಿಮಾನದ ಬದುಕನ್ನು ಪಡೆಯಬಲ್ಲರು ಎಂಬ ವಿಶ್ವಾಸ ಅವರಿಗಿತ್ತು. ಆದ್ದರಿಂದ ಮುಕ್ತವಾದ ಸೌಹಾರ್ದಯುತವಾದ ವಾತಾವರಣದಲ್ಲಿ ತಮ್ಮ ಜನರು ತಮ್ಮಲ್ಲಿರುವ ಅದಮ್ಯ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿ ಅಪೂರ್ವ ಕೊಡುಗೆಗಳನ್ನು ನೀಡುತ್ತಾರೆಂಬ ಆಶಾಭಾವನೆಯನ್ನು ಹೊಂದಿರುತ್ತಾರೆ. ಕರಡು ಸಮಿತಿಯಲ್ಲಿ ಮಾತ್ರವಲ್ಲದೆ ರಾಜ್ಯಾಂಗ ಸಭೆಯಲ್ಲೂ ಒಂಟಿಯಾದ ಬಾಬಾ ಸಾಹೇಬರು ಎಲ್ಲರ ಒತ್ತಡಕ್ಕೆ ಮಣಿದು ತಾವು ತಮ್ಮ ಮೊದಲ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ಎಸ್ಸಿಗಳ ಪ್ರತ್ಯೇಕ ನೆಲೆಗಳ ನಿರ್ಮಾಣ, ಪ್ರತ್ಯೇಕ ಚುನಾವಣಾ ಪದ್ಧತಿ ಮತ್ತು ಪ್ರಭುತ್ವ ಸಮಾಜವಾದಿ ಆರ್ಥಿಕ ಚಿಂತನೆಗಳನ್ನು ಕೈಬಿಡಬೇಕಾಯಿತು. ಆದರೆ ಉದ್ಯೋಗ ಮೀಸಲಾತಿ ನಿಯಮವನ್ನು ಮೂಲಭೂತ ಹಕ್ಕನ್ನಾಗಿಸುವ ಅವರು ಉದ್ಯೋಗ ಮೀಸಲಾತಿ ನಿಯಮವನ್ನು ಮೂಲಭೂತ ಹಕ್ಕನ್ನಾಗಿಸುವಲ್ಲಿ ಅವರು ಯಶಸ್ವಿಯಾದರು. ಮೇಲ್ಜಾತಿ ಪಕ್ಷಗಳಿಗೆ ಚಮಚಗಳನ್ನು ತಯಾರು ಮಾಡುವ ಮೀಸಲು ಕ್ಷೇತ್ರಗಳು ಮತ್ತು ಅದೇ ಮೇಲ್ಜಾತಿಗಳಲ್ಲಿ ಭಾರೀ ಬಂಡವಾಳಿಗಾರರನ್ನು ಹಾಗೂ ಭಾರೀ ಜಮೀನ್ದಾರರನ್ನು ಸೃಷ್ಟಿಸುವ ಆರ್ಥಿಕ ವ್ಯವಸ್ಥೆಯ ನಡೆಯುವು ಈ ಮೂಲಕ ಒಂದು ಸಣ್ಣ ಆಶಾಭಾವನೆ ಹುಟ್ಟುಕೊಂಡಿತ್ತು. ಬಲು ದೊಡ್ಡ ಹೋರಾಟವನ್ನೇ ಏಕಾಂಗಿಯಾಗಿ ನಡೆಸಿ ಮೂಲಭೂತ ಹಕ್ಕಾಗಿಸಿದ್ದ ಮೀಸಲಾತಿಯನ್ನು ಬಳಸಿ ತನ್ನ ಸಮಾಜದಲ್ಲಿ ಕೆಲವರಾದರೂ ಉನ್ನತ ಶಿಕ್ಷಣ ಮತ್ತು ಉನ್ನತ ಹಾಗೂ ನಿರ್ಣಾಯಕ ಹುದ್ದೆಗಳನ್ನು ಪಡೆದಲ್ಲಿ ಅವರು ಪ್ರಭಾವಶಾಲಿ ಬುದ್ಧಿಜೀವಿ ವರ್ಗ ಆಗಬಹುದೆಂದು ಬಾಬಾ ಸಾಹೇಬರು ನಿರೀಕ್ಷಿಸುತ್ತಾರೆ. ಈ ವರ್ಗವು ತನ್ನ ಸಮಾಜವನ್ನು ಒಂದು ಜಾಗೃತ ಸಮಾಜವನ್ನಾಗಿ ಪರಿವರ್ತಿಸಿ ತಮ್ಮ ನಿಷ್ಠರಾದ ಸಮರ್ಥ ನಾಯಕತ್ವವನ್ನು ಬೆಳೆಸಬಹುದು ಎಂದು ನಿರೀಕ್ಷಿಸುತ್ತಾರೆ. ಅಂಥ ನಾಯಕತ್ವವು ಸಂವಿಧಾನದ ಆಶಯಗಳನ್ನು ಸಾಮಾಜಿಕ ಪರಿವರ್ತನೆ ಮತ್ತು ಆರ್ಥಿಕ ಅಭಿವೃದ್ಧಿ ಅನುಷ್ಠಾನಕ್ಕೆ ತರಬಹುದು. ಈ ಬುದ್ಧಿಜೀವಿ ವರ್ಗದ ಮುಂದಿರುವ ಸಾಧ್ಯತೆಗಳ ಬಗ್ಗೆ ಆಶಾಭಾವನೆ ಹೊಂದಿದ್ದರಿಂದಲೇ ಅವರು ಮೇಲ್ಜಾತಿಗಳು ಮತ್ತು ಅವರ ಹಿಂಬಾಲಕರೇ ತುಂಬಿದ ಸಂಸತ್ತಿಗೆ ಎಚ್ಚರಿಕೆಯನ್ನು ಕೊಡುವ ಕೆಚ್ಚನ್ನು ತೋರಿಸುತ್ತಾರೆ. ಆದರೆ ಮುಂದೆ ಅವರು ಆತಂಕಪಟ್ಟಂತೆ ಜಾತಿ ವ್ಯವಸ್ಥೆಯು ಬದಲಾಗುವುದಿಲ್ಲ ಮತ್ತು ಶೋಷಿತ ವರ್ಗಗಳು ಹಾಲಿ ವ್ಯವಸ್ಥೆಯನ್ನು ಧ್ವಂಸ ಮಾಡುವುದೂ ಇಲ್ಲ. ಏಕೆಂದರೆ ಶೋಷಿತರ ನಡುವೆ ಹುಟ್ಟಿಬಂದ ಬುದ್ಧಿಜೀವಿ ವರ್ಗವು ತಾವು ಎಸ್ಸಿ ಎಸ್ಟಿಗಳೆಂದು ಗುರುತಿಸಿಕೊಳ್ಳುವುದಕ್ಕೂ ಹಿಂಜರಿದು ತನ್ನವರಿಂದಲೇ ದೂರವಾಗಿ ಬದುಕುವ ಒಣಗೇಡಿಗಳಾಗಿ ಬದುಕಲಾರಂಭಿಸುತ್ತಾರೆ. ಹೀಗೆ ಸಂಯುಕ್ತ ರಾಜ್ಯಗಳ ಭಾರತದ ಸಂವಿಧಾನದಲ್ಲಿ ಆವಿಷ್ಕಾರವಾಗಿದ್ದ ಪ್ರಭುತ್ವ ಸಮಾಜವಾದವು ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಸ್ಥಾನ ಪಡೆಯದಿದ್ದ ಪ್ರಯುಕ್ತ ಹಾಲಿ ಸಂವಿಧಾನವು ಜಾತಿವಾದಿಗಳನ್ನು ಕಿಂಚಿತ್ತೂ ಅಲುಗಾಡಿಸಿದಾಯಿತು. ಶೋಷಿತ ವರ್ಗಗಳು ರಾಜಕೀಯವಾಗಿ ಬಲಾಢ್ಯರಾದರೆ ಮಾತ್ರ ಹಾಲಿ ಸಂವಿಧಾನವನ್ನು ಸಾಮಾಜಿಕ ಪರಿವರ್ತನೆಗೆ ಬಳಸಬಹುದು. ಅಂದರೆ ಎಸ್ಸಿ, ಎಸ್ಟಿ, ಒಬಿಸಿ, ಧಾರ್ಮಿಕ ಅಲ್ಪಸಂಖ್ಯಾತರು ಸ್ಪಷ್ಟ ಬಹುಮತ ಪಡೆದು ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳನ್ನು ರಚಿಸಿದರೆ ಇದೇ ಸಂವಿಧಾನದ ಆಶಯಗಳನ್ನು ಸಾಮಾಜಿಕ ಪರಿವರ್ತನೆ ಮತ್ತು ಆರ್ಥಿಕ ಅಭಿವೃದ್ಧಿ ಖಂಡಿತವಾಗಿ ಸಾಧಿಸಬಹುದು. ಆದರೆ ಆ ನಿಟ್ಟಿನಲ್ಲಿ ಶ್ರಮಿಸಲಿಚ್ಛಿಸುವ ಶೋಷಿತ ವರ್ಗಗಳ ನಾಯಕರು ತಮ್ಮಲ್ಲೇ ಬೇರು ಬಿಟ್ಟಿರುವ ಜಾತಿಯ ಭಾವನೆಗಳಿಂದ ಮುಕ್ತರಾಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಅನುಕೂಲಸ್ಥ ಸಮುದಾಯಗಳು ತಮ್ಮಲ್ಲೇ ಇರುವ ತಮಗಿಂತ ವಂಚಿತರಾದವರಿಗೆ ಆದ್ಯತೆ ಕೊಡಬೇಕಾಗಿದೆ. ನಮ್ಮೊಳಗೆ ಆರಂಭವಾಗುವ ಡಯಾಗ್ನೋಸ್ಟಿಕ್ಸ್ ಪರಿವರ್ತನೆಯನ್ನು ಹೊರಜಗತ್ತಿನಲ್ಲಿ ಕಾಣಲು ಸಾಧ್ಯವೇ? ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಕಾಲದ ಭಾರತ ರಾಜಕೀಯ ಹಾಗೂ ಸಾಮಾಜಿಕ ಸನ್ನಿವೇಶಗಳನ್ನು ಆಳವಾಗಿ ಅಧ್ಯಯನ ಮಾಡಿರುವ ಹಲವಾರು ವಿದ್ವಾಂಸರ ಪ್ರಕಾರ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಎನ್ನಬಹುದಾದ ಚಿಂತನೆಗಳನ್ನು ಈ ಕಿರುಕೃತಿ ಅತ್ಯಂತ ಪ್ರಖರವಾಗಿ ದಾಖಲಿಸುತ್ತದೆ. ಇದರಲ್ಲಿ ಗಮನ ಸೆಳೆಯುವ ಎರಡು ಅಂಶಗಳು ಎಂದರೆ, ಮೊದಲನೆಯದು ಅಂಬೇಡ್ಕರ್ ಅವರು ಅಲ್ಪಸಂಖ್ಯಾತ ವರ್ಗಗಳಿಗೆ ಸಂವಿಧಾನಿಕವಾಗಿ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂಬ ಪ್ರತಿಪಾದನೆ ಮುಂದುವರಿಸಿದ್ದು ಮತ್ತು ಅಂಥ ಪ್ರಾತಿನಿಧ್ಯ ನೀಡದೆ ಹೋದರೆ ಎದುರಾಗುವ ಅಪಾಯಗಳ ಬಗ್ಗೆ ಎಚ್ಚರಿಸಿದ್ದು. ಎರಡನೆಯದು
ಎಚ್ಚರಿಸಿದ್ದು. ಎರಡನೆಯದ್ದು, ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗಗಳನ್ನು ಆರ್ಥಿಕ ಶೋಷಣೆಯಿಂದ ಪಾರು ಮಾಡಲು ಅರ್ಥವ್ಯವಸ್ಥೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಬೇಕೆನ್ನುವ ಅವರ ಪ್ರತಿಪಾದನೆ. ಹಾಗಾಗಿ ಅಂಬೇಡ್ಕರ್ ಅವರು ಈ ಕೃತಿಯ ಮೂಲಕ ಏಕಕಾಲಕ್ಕೆ ರಾಜಕೀಯ ಉದಾರವಾದಿ ಚಿಂತಕನಂತೆಯೂ ಆರ್ಥಿಕವಾಗಿ ಎಡಪಂಥಿ ಚಿಂತಕನಂತೆಯೂ ಕಾಣಿಸಿಕೊಳ್ಳುತ್ತಾರೆ. ಈ ಕೃತಿಯಲ್ಲಿ ಹೇಳಿದ್ದು ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಸೇರದೆ ಹೋದದ್ದು ಒಂದು ದುರದೃಷ್ಟ. ಆದರೆ ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತಂತೆ ಅಂಬೇಡ್ಕರ್ ಅವರ ಮೂಲ ಚಿಂತನೆಗಳ ಆಳ ಮತ್ತು ಪ್ರಖರತೆ ಎಷ್ಟಿತ್ತು ಎನ್ನುವುದಕ್ಕೆ ಈ ಕೃತಿ ಸಾಕ್ಷಿಯಾಗಿ ನಿಲ್ಲುತ್ತದೆ. ಹಾಗೆ ಇದೇ ಸಂಚಿಕೆಯಲ್ಲಿ ಬಾಬಾ ಸಾಹೇಬರು ಬಿಡಿಸಿಟ್ಟ ರಾಮಕೃಷ್ಣ ಒಗಟು ವಿವಾದ ಹುಟ್ಟು ಹಾಕಿದ್ದೇಕೆ ಅಂದರೆ ರಿಡಿಲ್ ಆಫ್ ರಾಮ ಆ್ಯಂಡ್ ಕೃಷ್ಣ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಯನ್ನು ಅರುಣ್ ಜೋಳ್ ಕೂಡ್ಲಿಗಿಯವರು ಬಾಬಾ ಸಾಹೇಬರು ಬಿಡಿಸಿಟ್ಟ ರಾಮಕೃಷ್ಣರ ಒಗಟು ವಿವಾದ ಹುಟ್ಟು ಹಾಕಿದ್ದೇಕೆ ಎಂಬ ಲೇಖನವನ್ನು, ಈ ಕೃತಿಯ ಕುರಿತು ಲೇಖನವನ್ನು ಬರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಜೋಳದ ಕೂಡ್ಲಿಗಿಯವರಾದ ಅರುಣ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ, ಕನ್ನಡ ಜಾನಪದ ಅಧ್ಯಯನ ತಾತ್ವಿಕ ನೆಲೆಗಳು ವಿಷಯದ ಸಂಶೋಧನೆಗಾಗಿ PhD ಪದವಿ ಪಡೆದಿದ್ದಾರೆ. ನೆರಳು ಮಾತನಾಡುವ ಹೊತ್ತು, ಅವ್ವನ ಅಂಗನವಾಡಿ, ಸೊಂಡೂರು ಭೂ ಹೋರಾಟ, ಜಾನಪದ ಮುಖಾಮುಖಿ 2013, ಜಾನಪದ ವರ್ತಮಾನ 2015, ಕನಸೊಡೆದದ್ದೇ, ಗಂಟಿಚೋರ ಸಮುದಾಯ, ನಡುವೆ ಸುಳಿಯುವ ಹೆಣ್ಣು ಮೊದಲಾದ ಕೃತಿ ರಚಿಸಿದ್ದಾರೆ. ಅಂಬೇಡ್ಕರ್ ಓದು ಹೆಸರಿನಲ್ಲಿ ಯೂಟ್ಯೂಬ್ನಲ್ಲಿ ಸಾವಿರಾರು ಅಂಬೇಡ್ಕರ್ ವರಗಳನ್ನು ಓದಿ ದಾಖಲು ಮಾಡಿರುವ ಅಪರೂಪದ ಕಾರ್ಯ ಅರುಣ್ ಅವರದು. ಮಹಾರಾಷ್ಟ್ರ ಸರ್ಕಾರವು ಇವರ ಬಾಬಾ ಸಾಹೇಬರು ಬಿಡಿಸಿಟ್ಟ ರಾಮಕೃಷ್ಣರ ಒಗಟು ವಿವಾದ ಹುಟ್ಟುಹಾಕಿದ್ದೇಕೆ? ಮಹಾರಾಷ್ಟ್ರ ಸರ್ಕಾರವು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ 22 ಸಂಪುಟಗಳನ್ನು 1979 ಏಪ್ರಿಲ್ 14ರಂದು ಪ್ರಕಟಿಸಿತು. ಈ ಸಂಪುಟಗಳಲ್ಲಿ 4ನೇ ಸಂಪುಟವೇ ಹಿಂದೂ ಧರ್ಮದ ಒಗಟುಗಳು ಕೃತಿಯಾಗಿದೆ. ಈ ಕೃತಿಯ ಅನುಬಂಧದಲ್ಲಿ ಸೇರಿಸಲಾದ ಬರವೇ ರಾಮಕೃಷ್ಣರ ಒಗಟು. ಈ ಬರವಣಿಗೆಯನ್ನು ಅಂಬೇಡ್ಕರ್ ಅವರು 1954 ಜನವರಿಯಿಂದ 1955 ನವೆಂಬರ್ ಅವಧಿಯಲ್ಲಿ ಬರೆದಿದ್ದಾರೆಂದು ನಾನಕ್ ಚಂದ್ ರತ್ತು ದಾಖಲಿಸುತ್ತಾರೆ. ಚಟ್ನೀಸ್ ಅವರ ಪ್ರಕಾರ ಬಾಬಾ ಸಾಹೇಬರವರು 1940-41ರಲ್ಲಿ ಈ ಪುಸ್ತಕದ ಕೆಲಸ ಶುರು ಮಾಡಿದರು. ಅದು ಮುಗಿಯುವ ಹೊತ್ತಿಗೆ ನವೆಂಬರ್ 1955 ಆಗಿತ್ತು. ಅಶೋಕ್ ಗೋಪಾಲ್ 62/2023. ಈ ಕೃತಿಯ 4 ಪ್ರತಿಗಳನ್ನು ಟೈಪ್ ಮಾಡಿದ್ದರಂತೆ. ಇದೇಕೆ 4 ಪ್ರತಿಗಳು ಎಂದು ಕೇಳಿದಾಗ ಅಂಬೇಡ್ಕರ್ ಮುಗುಳ್ನಕ್ಕು ಹೇಳಿದರಂತೆ, ಈ ಪುಸ್ತಕದ ಹೆಸರೇನು? ಹಿಂದೂ ಧರ್ಮದ ಒಗಟುಗಳು. ನಿನ್ನ ಪ್ರಶ್ನೆಗೆ ಆ ಹೆಸರೇ ಉತ್ತರ. ನನಗೆ ನನ್ನದೇ ಮುದ್ರಣಾಲಯವಿಲ್ಲ. ಹಾಗಾಗಿ ನಾನು ಯಾವುದಾದ್ರೂ ಇಂದು ಮುದ್ರಕರಿಗೆ ಕೊಡಬೇಕು. ಕೊಟ್ಟಾದ ಮೇಲೆ ಅದು ಕಳೆದು ಹೋಗುವುದು, ಸುಟ್ಟು ಹೋಗುವುದು ಅಥವಾ ಹಾಳಾಗಿ ಹೋಗುವುದು. ಹೀಗಾಗಿ ನನ್ನ ಹಲವು ವರ್ಷಗಳ ಕಠಿಣ ಶ್ರಮ ಹಾಗೆ ನಷ್ಟವಾಗಿ ಬಿಡುತ್ತದೆ. ಅದಕ್ಕಾಗಿ ಏನಾದರಾಗಲಿ, ಎಷ್ಟಾದರೂ ಖರ್ಚಾಗಲಿ, ನನ್ನ ಬಳಿ ಮತ್ತೊಂದು ಪ್ರತಿ ಇರಬೇಕು ಎಂದಿದ್ದರಂತೆ. ಕೃತಿ ಸಂಪೂರ್ಣ ಸಿದ್ಧವಾಗಿದ್ದರೂ ಅಂಬೇಡ್ಕರ್ ತಕ್ಷಣ ಮುದ್ರಣಕ್ಕೆ ಕಳಿಸಲಿಲ್ಲ. ಮುದ್ರಿಸುವ ಮುನ್ನ ಅದಕ್ಕೆ 2 ಛಾಯಾಚಿತ್ರಗಳು ಅಗತ್ಯವಿದ್ದು ಎನ್ನುತ್ತಾರೆ ರತ್ತು. ಮೊದಲನೆಯದು ರಾಷ್ಟ್ರಪತಿ ಬಾಬಾ ರಾಜೇಂದ್ರ ಪ್ರಸಾದ್ 1951ರಲ್ಲಿ ಬನಾರಸ್ಸಿಗೆ ಭೇಟಿ ನೀಡಿದಾಗ ಬ್ರಾಹ್ಮಣರ ಕಾಲು ತೊಳೆದು ಪಾದೋದಕ ಕೂಡಿದ ಫೋಟೋ. ಎರಡನೆಯದು ಬ್ರಾಹ್ಮಣರೊಬ್ಬರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆದರೆಂಬ ಸಂತೋಷಾಚರಣೆಗೆ 1947ರ ಆಗಸ್ಟ್ 15ರಂದು ಬನಾರಸ್ ಬ್ರಾಹ್ಮಣರು ನಡೆಸಿದ ಯಜ್ಞದಲ್ಲಿ ಸ್ವತಃ ನೆಹರು ಭಾಗಿಯಾಗಿ ಬ್ರಾಹ್ಮಣರು ಉಡುಗೊರೆಯಾಗಿ ನೀಡಿದ ರಾಜದಂಡ ಸ್ವೀಕರಿಸಿ ಅವರು ತಂದುಕೊಟ್ಟ ಗಂಗಾಜಲ ಸೇವಿಸಿದ ಪ್ರಸಂಗದ ಫೋಟೋ. ಈ ಪೈಕಿ ರಾಜೇಂದ್ರ ಪ್ರಸಾದರ ಫೋಟೋ ಸಿಕ್ಕಿದರೂ
ನೀರು ಪೋಟಗಾಗಿ ಅಂಬೇಡ್ಕರ್ ಹುಡುಕಾಟ ಮುಂದುವರಿಸಿದರೆಂದು ರತ್ತು ಬರೆದಿದ್ದಾರೆಂದು NS ಶಂಕರ್ ಅವರು ಉಲ್ಲೇಖಿಸುತ್ತಾರೆ. ಅಂಬೇಡ್ಕರ್ ಅವರಿಗೆ ಹಿಂದೂ ಧರ್ಮದ ಒಗಟುಗಳು ಕೃತಿಯನ್ನು ಮುದ್ರಣ ಮಾಡುವರೆ ಆ ಕೃತಿಯನ್ನು ನಾಶ ಮಾಡಬಹುದು ಎನ್ನುವ ಭಯವಿತ್ತು ಎಂದು ಕಾಣುತ್ತದೆ. ಈ ಕೃತಿಯ ವ್ಯಾಪಕ ವಿರೋಧವನ್ನು ಹುಟ್ಟಾಕಬಲ್ಲದು ಎನ್ನುವುದನ್ನು ಈ ಕೃತಿ ಬರೆಯುವಾಗಲೇ ಗ್ರಹಿಸಿದ್ದಂತೆ ಕಾಣುತ್ತದೆ. ರತ್ತು ಅವರು ಕಾಲವಾದ ನಂತರ ಈ 4 ಪ್ರತಿಗಳು ಕಾಣೆಯಾಗಿದ್ದವು. ಅಂಬೇಡ್ಕರ್ ಸಮಗ್ರ ಬರ ಪ್ರಕಟಣಾ ಯೋಜನೆಯಲ್ಲಿ ಅಪ್ರಕಟಿತ ಪುಟಗಳಿಂದ ಸಂಗ್ರಹಿಸಿದ ಪಠ್ಯಗಳಲ್ಲಿ ಹಿಂದೂ ಧರ್ಮದ ಒಗಟುಗಳು ಸಂಪುಟವನ್ನು ಪ್ರಕಟಿಸಲಾಗಿದೆ. ಇದರಲ್ಲಿ ಸಿದ್ಧಾರ್ಥ ಕಾಲೇಜಿನ SS ರೇ ಅವರು ಒದಗಿಸಿದ ಒಂದು ಅಧ್ಯಾಯವು ಸೇರಿದೆ ಎನ್ನುತ್ತಾರೆ. ಅಶೋಕ್ ಗೋಪಾಲ್ ಇದನ್ನೆಲ್ಲ ಚರ್ಚಿಸುತ್ತಾ ರಾಮ ಮತ್ತು ಕೃಷ್ಣರ ಒಗಟು, ದಿ ರಿಡಲ್ ಆಫ್ ರಾಮ ಆ್ಯಂಡ್ ಕೃಷ್ಣ, ಆ ಅಪೂರ್ಣ ಒಗಟು ಅಪೂರ್ಣ ಬರ ಇರಬೇಕು, ಇದು ಮತ್ತೊಂದು ಸ್ವತಂತ್ರ ಗ್ರಂಥಕ್ಕೆ ಮಾಡಿರುವ ಟಿಪ್ಪಣಿಗಳಿರಬೇಕು ಎನ್ನುತ್ತಾರೆ. ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಒಗಟುಗಳು ಕೃತಿಯ ಮೂಲ ಪರಿವಿಡಿಯಲ್ಲಿ ರಾಮಕೃಷ್ಣರ ಅಧ್ಯಾಯವನ್ನು ಸೇರಿಸಿರಲಿಲ್ಲ. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರ ಹಿಂದೂ ಧರ್ಮದ ಒಗಟುಗಳು ಕೃತಿಯನ್ನು ಪ್ರಕಟಿಸುವಾಗ ಅನುಬಂಧದಲ್ಲಿ ಈ ಪಠ್ಯವನ್ನು ಸೇರಿಸಲಾಯಿತು. ಈ ಕೃತಿ ಪ್ರಕಟವಾದಾಗ 1988ರಲ್ಲಿ ಮರಾಠ ಮಹಾಮಂಡಲದಲ್ಲಿ ಇದರ ಪ್ರತಿಯನ್ನು ಸುಡಲಾಯಿತು. ಇದರಲ್ಲಿ ರಾಮಕೃಷ್ಣ ಅಧ್ಯಾಯಕ್ಕೆ ಬಹಳ ಪ್ರತಿರೋಧ ಬಂದಿತು. ಶಿವಸೇನೆ ಪ್ರತಿಭಟನೆ ತೀವ್ರವಾದಾಗ ಮಹಾರಾಷ್ಟ್ರ ಸರ್ಕಾರವು ಈ ಪ್ರಕಟಣೆಯನ್ನು ಹಿಂಪಡೆಯಿತು. ಈ ನಡೆಯನ್ನು ವಿರೋಧಿಸಿ ಮಹಾರಾಷ್ಟ್ರದಲ್ಲಿ ದಲಿತ ಸಂಘಟನೆಗಳು ವ್ಯಾಪಕವಾಗಿ ಪ್ರತಿರೋಧ ತೋರಿದ ಕಾರಣ ಮತ್ತೆ ರಾಮಕೃಷ್ಣ ಪಠ್ಯ ಸೇರ್ಪಡೆಯಾಯಿತು. ಈ ಮುದ್ರಣದಲ್ಲಿ ಮಹಾರಾಷ್ಟ್ರ ಸರ್ಕಾರವು ಈ ಅಧ್ಯಾಯದಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳಿಗೆ ಸರ್ಕಾರದ ಸಹಮತವಿಲ್ಲ ಎಂದು ಮುದ್ರಿಸಿತು. ಅಸಲಿಗೆ ಈ ಪುಟ್ಟ ಅಧ್ಯಾಯಕ್ಕೆ ಇಷ್ಟು ವ್ಯಾಪಕವಾದ ಪ್ರತಿರೋಧ ಏಕೆ ಬಂತು ಎನ್ನುವುದು ಮುಖ್ಯ ಪ್ರಶ್ನೆಯಾಗಿದೆ. ಈ ತನಕ ಹಿಂದೂ ಧರ್ಮದ ನಂಬಿಕೆ, ದೈವ, ಆಚರಣೆಗಳಲ್ಲಿ ವರ್ಣಾಶ್ರಮವನ್ನು ಗಟ್ಟಿಗೊಳಿಸುತ್ತಾ ಬರಲಾಗಿದೆಯೋ ಆ ಗಟ್ಟಿಯಾದ ನಂಬಿಕೆಗಳನ್ನು ಛಿದ್ರಗೊಳಿಸುತ್ತಾ ಮತ್ತು ಹಿಂದೂ ಧರ್ಮದಲ್ಲಿ ಯಾವುದನ್ನು ಕಟ್ಟುಕತೆಗಳ ಮೂಲಕ ಅಸತ್ಯಗಳನ್ನು ಕಟ್ಟಲಾಗಿತ್ತೋ ಅಂಥವುಗಳನ್ನು ಹಿಂದೂ ಧರ್ಮದ ಒಗಟುಗಳು ಕೃತಿಯಲ್ಲಿ ಅಂಬೇಡ್ಕರ್ ಅವರ ಮೂಲ ಆಕಾರಗಳೊಂದಿಗೆ ಬಯಲು ಮಾಡುತ್ತಾ ಬರುತ್ತಾರೆ. ಅಂದರೆ ಹಿಂದೂ ಧರ್ಮದ ಬಗೆಗಿನ ಕಗ್ಗಂಟಿನ ಒಗಟನ್ನು ಬಿಡಿಸುತ್ತಾರೆ. ಹಾಗಾಗಿ ಹಿಂದೂ ಧರ್ಮದ ನಂಬಿಕೆಗೆ ಘಾಸಿಯಾಗಿದೆ ಎಂದು ಹಿಂದೂ ಧರ್ಮದ ಒಗಟು ಸಂಪುಟವನ್ನು ವ್ಯಾಪಕವಾಗಿ ವಿರೋಧಿಸಲಾಗುತ್ತದೆ. ಈ ರಾಮಕೃಷ್ಣ ಒಗಟು ಮೂಲದಲ್ಲಿ 19 ಪುಟಗಳ ಬರಹ. ಇಷ್ಟು ಪುಟ್ಟ ಲೇಖನ ಏನನ್ನು ಒಳಗೊಂಡಿದೆ, ಯಾಕಿಷ್ಟು ವಿವಾದವನ್ನು ಹುಟ್ಟಾಕಿತ್ತು ಎನ್ನುವುದನ್ನು ಈ ಕೃತಿಯ ಒಳಗಿಂದ ಪರೀಕ್ಷೆ ಮಾಡಬಹುದು. ಅಂತೆಯೇ ಅಂಬೇಡ್ಕರ್ ಅವರು ರಾಮ ಮತ್ತು ಕೃಷ್ಣನ ಬಗ್ಗೆ ಬರೆದಿದ್ದು ಇದೇ ಮೊದಲಲ್ಲ. ಆರಂಭದಿಂದಲೂ ಬರೆಯುತ್ತಾ ಬಂದಿದ್ದರು. ಇಲ್ಲಿ ಈ ತನಕ ಅಂಬೇಡ್ಕರ್ ಓದಿದ ಎಲ್ಲ ಆಕಾರಗಳ ನೆರವಿನಿಂದ ಸರಳವಾಗಿ ಇಡಿಯಾಗಿ ಹಿಂದೂಗಳ ಮನಸ್ಸಲ್ಲಿ ದೈವಿಕ ಸ್ವರೂಪ ಪಡೆದ ಈ ಇಬ್ಬರೂ ವ್ಯಕ್ತಿಗಳನ್ನು ನೈಜತೆಯನ್ನು ಬಯಲು ಮಾಡುತ್ತಾರೆ. ವಿಶೇಷ ಏನೆಂದರೆ ಯಾವ ಪಠ್ಯಗಳ ನೆರವಿನಿಂದ ರಾಮಕೃಷ್ಣರನ್ನು ದೈವಿ ಪುರುಷರು ಎಂದು ಹೇಳಲಾಗುತ್ತೋ ಅದೇ ಆಕಾರಗಳನ್ನು ಬಳಸಿ ಅಂಬೇಡ್ಕರ್ ಈ ಇಬ್ಬರು ಯಾಕೆ ದೈವಿ ಪುರುಷರಲ್ಲ, ಹೇಗೆ ದೈವಿ ಪುರುಷರಿಗೆ ಸಲ್ಲದ ಗುಣಗಳು ಈ ಇಬ್ಬರಲ್ಲಿಯೂ ನೆಲೆಗೊಂಡಿದ್ದವು ಎನ್ನುವುದನ್ನು ಎಳೆಯಾಗಿ ಬಿಚ್ಚಿಡುತ್ತಾ ಹೋಗುತ್ತಾರೆ. ಅಂಬೇಡ್ಕರ್ ಅವರು 1936ರಲ್ಲಿ ಬರೆದ ಜಾತಿ ವಿನಾಶ ಕೃತಿಯಲ್ಲಿ ರಾಮನ ಬಗ್ಗೆ ಉಲ್ಲೇಖಿಸುತ್ತಾ ಜಾತಿಯ ಸಮಸ್ಯೆಗಳ ಬಗ್ಗೆ ಹೇಳುತ್ತಾ ಚಾತುರ್ವರ್ಣವನ್ನು ಮೀರುವುದು ಅಥವಾ ಎದುರಿಸುವುದು ದೊಡ್ಡ ಸವಾಲಾಗಿದೆ ಎನ್ನುತ್ತಾ ರಾಮರಾಜ್ಯವು ಚಾತುರ್ವರ್ಣವನ್ನು ಪಾಲಿಸುವ ರಾಜ್ಯವಾಗಿತ್ತು. ಹಾಗಾಗಿ ಬ್ರಾಹ್ಮಣ್ಯವನ್ನು ಆಚರಿಸಿದ ಶೂದ್ರ ಶಂಭಕನನ್ನು ಕೊಲ್ಲಬೇಕಾಗಿತ್ತು. ಇದು ರಾಜಧರ್ಮ ಮತ್ತು ಚಾತುರ್ವರ್ಣದ ರಕ್ಷಣೆಯಾಗಿದೆ ಎಂದು ವಿಶ್ಲೇಷಣೆ ಮಾಡುತ್ತಾರೆ. ಹಾಗೆ ನೋಡಿದರೆ ಮಹರ್ಷಿ ವಾಲ್ಮೀಕಿ ಮತ್ತು ರಾಮಾಯಣ ಕುರಿತಂತೆ ವ್ಯಾಪಕವಾದ ಅಧ್ಯಯನಗಳು ನಡೆದಿವೆ. ಇತಿಹಾಸ ತಜ್ಞ HD ಸಂಕಾಲಿ ಉಲ್ಲೇಖಿಸುವಂತೆ 1843ರಿಂದ 1867ರ ಅವಧಿಯಲ್ಲಿ ಗೋರೆಶೋನ್ ಪ್ರಕಟಿಸಿದ ರಾಮಾಯಣ 6 ಸಂಪುಟಗಳಿಂದ ಈ ಅಧ್ಯಯನ ಆರಂಭವಾಗಿರಬೇಕು. ಎ ವೆಬರ್ 1873ರಲ್ಲಿ ಎ ವೆಬರ್ ಮೊದಲು ಕಾಲನಿರ್ಣಯದ ಚರ್ಚೆ ಮಾಡಿರಬೇಕೆಂದು ಅಭಿಪ್ರಾಯ ತಾಳುತ್ತಾರೆ. ವಿಲಿಯಂ ಜೋನ್ಸ್, ರಾಮಸ್ವಾಮಿ ಶಾಸ್ತ್ರಿ, R.C. ಮಜುಂದಾರ್, ಪುಲಸ್ಕರ್, ಅಂಬೇಡ್ಕರ್, PV ಕಾಣೆ, D.D. ಕೋಸಾಂಬಿ, A.L. ಬಾಸಂ, ರೋಮಿಲಾ ತಫರ್, ಇರ್ಫಾನ್ ಹಬೀಬ್ ತನಕ ನೂರಾರು ಜನ ಇತಿಹಾಸ ತಜ್ಞರು, ಪುರಾತತ್ವಜ್ಞರು, ಮಾನವಶಾಸ್ತ್ರಜ್ಞರು ಒಳಗೊಂಡಂತೆ ಹಲವು ಜ್ಞಾನ ಶಾಖೆಗಳ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಲಾಗಿದೆ. ವಾಲ್ಮೀಕಿಯ ಕಾಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕ್ರಿಸ್ತಪೂರ್ವ 3ರಿಂದ 5ನೇ ಶತಮಾನದಲ್ಲಿ ವಾಲ್ಮೀಕಿ ಬದುಕಿದ್ದು ರಾಮಾಯಣ ರಚಿಸಿರಬೇಕೆಂಬ ನಿಲುವಿದೆ.
ಹೀಗಿರುವಾಗ ಅಂಬೇಡ್ಕರ್ ಅವರು ರಾಮನ ವ್ಯಕ್ತಿತ್ವವನ್ನು ಮನಗಾಣಿಸಲು ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣದ ಪಠ್ಯವನ್ನೇ ಮೂಲ ಆಕಾರವನ್ನಾಗಿಸಿಕೊಳ್ಳುತ್ತಾರೆ. ಇಲ್ಲಿ ಅಂಬೇಡ್ಕರ್ ಆರಂಭಕ್ಕೆ ಬೌದ್ಧ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣವನ್ನು ಹೋಲಿಕೆ ಮಾಡುತ್ತಾರೆ. ವಾಲ್ಮೀಕಿ ರಾಮಾಯಣದ ಸಂಕ್ಷಿಪ್ತ ಕಥೆ ಹೇಳುವ ಅಂಬೇಡ್ಕರ್ ಇದರಲ್ಲಿ ರಾಮನು ಪೂಜಾರ್ಹ ವ್ಯಕ್ತಿ ಎಂದು ಹೇಳುವ ಯಾವ ಅಂಶವೂ ಇಲ್ಲ ಎಂದು ಹೇಳುತ್ತಾರೆ. ರಾಮನ ಹುಟ್ಟು ಅಸಹಜವಾಗಿದೆ, ನೈಸರ್ಗಿಕವಾಗಿಲ್ಲ. ಒಬ್ಬ ವ್ಯಕ್ತಿಯಾಗಿ, ಒಬ್ಬ ರಾಜನಾಗಿ ರಾಮನು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ ಎನ್ನುವುದನ್ನು ವಿಶ್ಲೇಷಣೆಗೊಡ್ಡುತ್ತಾರೆ. ಇದರಲ್ಲಿ 2 ನಿದರ್ಶನಗಳನ್ನು ಕೊಡುತ್ತಾರೆ. ಒಂದು, ವಾಲಿಯನ್ನು ರಾಮನು ಮೋಸದಿಂದ ಕೊಂದದ್ದು. 2 ಸೀತೆಯನ್ನು ತುಂಬ ಅಮಾನವೀಯವಾಗಿ ನಡೆಸಿಕೊಂಡದ್ದು. ಈ 2 ಪ್ರಕರಣಗಳನ್ನು ದೀರ್ಘವಾಗಿ ಚರ್ಚೆ ಮಾಡಿ ರಾಮನು ಒಬ್ಬ ಘನತೆಯುಳ್ಳ ವ್ಯಕ್ತಿಯಾಗಿಯೂ ನಡೆದುಕೊಂಡಿಲ್ಲ ಎನ್ನುವುದನ್ನು ವಿವರಿಸುತ್ತಾರೆ. ವಾಲ್ಮೀಕಿ ರಾಮಾಯಣದ ಉಲ್ಲೇಖಗಳನ್ನು ಆಧರಿಸಿಯೇ ರಾಮನು ಏಕಪತ್ನಿ ವೃತಸ್ಥ ಆಗಿರಲಿಲ್ಲ. ಬಹುಪತ್ನಿಯರು, ಉಪಪತ್ನಿಯರಿದ್ದರು. ಎಂಗಳಿಯರ ನಡುವೆ ಕುಡಿಯುತ್ತಾ ಕೂರುತ್ತಿದ್ದ ಬಗ್ಗೆ ಹೇಳುತ್ತಾರೆ. ರಾಮನು ತಪಸ್ಸು ಮಾಡುತ್ತಿದ್ದ ಶಂಭುಕನನ್ನು ಕೊಲೆ ಮಾಡುವ ರೀತಿ ಕೂಡ ವರ್ಣಾಶ್ರಮ ಧರ್ಮದ ಪಾಲನೆಯಾಗಿದೆ ಎನ್ನುತ್ತಾರೆ. ಹೀಗೆ ಎಲ್ಲ ವಿವರಗಳ ಮೂಲಕ ಅಂಬೇಡ್ಕರ್ ರಾಮನ ಬಗ್ಗೆ ಹಿಂದೂಗಳಲ್ಲಿ ನೆಲೆಯೂರಿದ ಯಾವ ನಂಬಿಕೆಗಳು ನಿಜವಲ್ಲ, ಅದನ್ನು ನಾನು ಹೇಳುವುದಿಲ್ಲ, ಸ್ವತಃ ವಾಲ್ಮೀಕಿಯೇ ಬರೆಯುತ್ತಾನೆ ಎಂದು ವಿಶ್ಲೇಷಿಸುತ್ತಾರೆ. ಹೀಗೆ ರಾಮನ ಬಗ್ಗೆ ಕಟ್ಟಿಕೊಂಡ ಪೊಳ್ಳು ನಂಬಿಕೆಗಳನ್ನು ಒಡೆಯುತ್ತಾರೆ. ಅಂಬೇಡ್ಕರ್ ಒಂದು ಕಡೆ ರಾಮನ ಬಗ್ಗೆ ಹೀಗೆ ಬರೆಯುತ್ತಾರೆ: ರಾಮನನ್ನು ಆದರ್ಶ ರಾಜ ಎನ್ನುತ್ತಾರೆ. ಆದರೆ ಈ ತೀರ್ಮಾನಕ್ಕೆ ಸತ್ಯದ ಆಧಾರವಿದೆಯೇ? ಹಾಗೆ ನೋಡಿದರೆ ರಾಮ ಎಂದೂ ರಾಜನಾಗಿ ಕೆಲಸ ಮಾಡಿಯೇ ಇಲ್ಲ. ಅವನು ನಾಮ ಮಾತ್ರ ರಾಜ. ಆಡಳಿತದ ಹೊಣೆಯೆಲ್ಲ ಏನಿದ್ದರೂ ವಾಲ್ಮೀಕಿ ಹೇಳುವಂತೆ ಭರತನದು. ರಾಮ ತನ್ನ ರಾಜ್ಯ ಮತ್ತು ಪ್ರಜೆಗಳ ಕ್ಷೇಮ ಚಿಂತನೆಯಿಂದ ತಾನಾಗಿಯೇ ಬಿಡುಗಡೆ ಪಡೆದಿದ್ದಾನೆ. ರಾಮ ರಾಜನಾದ ನಂತರದ ಅವನ ದಿನಚರಿಯನ್ನು ವಾಲ್ಮೀಕಿ ಕೂಲಂಕುಷವಾಗಿ ವಿವರಿಸುತ್ತಾನೆ. ಉತ್ತರಾಖಂಡ ಸರ್ಗ 42 ಶ್ಲೋಕ 7. ಅದರಂತೆ ರಾಮನ ದಿನಚರಿಯಲ್ಲಿ 2 ಭಾಗಗಳು: ಮಧ್ಯಾಹ್ನದವರೆಗೆ ಮತ್ತು ಮಧ್ಯಾಹ್ನದ ನಂತರ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಧಾರ್ಮಿಕ ಅನುಷ್ಠಾನಗಳಲ್ಲಿ, ನಿತ್ಯ ಕರ್ಮಗಳಲ್ಲಿ ದಿನ ಹೋಗುತ್ತದೆ. ಮಧ್ಯಾಹ್ನದ ನಂತರ ವಿದೂಷಕರೊಡನೆ ಇಲ್ಲವೇ ಅಂತಃಪುರದಲ್ಲಿ ಕಾಲ ಕಳೆಯುತ್ತದೆ. ಅಂತಃಪುರದಲ್ಲಿ ಬೇಸರವಾದರೆ ವಿದೂಷಕರ ಬಳಿ ಬೇಸರವಾದರೆ ಮತ್ತೆ ಅಂತಃಪುರಕ್ಕೆ. ಉತ್ತರಾಖಂಡ ಸರ್ಗ 43 ಶ್ಲೋಕ 1ರಲ್ಲಿ. ಇದರ ಜೊತೆಗೆ ರಾಮ ಅಂತಃಪುರದಲ್ಲಿ ಹೇಗೆ ಕಾಲ ಕಳೆಯುತ್ತಿದ್ದನೆಂಬುದನ್ನು ವಾಲ್ಮೀಕಿ ಸವಿಸ್ತರವಾಗಿ ವಿವರಿಸಿದ್ದಾನೆ. ಅಂತಃಪುರವಿದ್ದದ್ದು ಅಶೋಕವನ ಎಂಬ ಉದ್ಯಾನದಲ್ಲಿ. ರಾಮ ಊಟ ಮಾಡುತ್ತಿದ್ದುದು ಅಲ್ಲೇ. ಊಟದಲ್ಲಿ ಎಲ್ಲ ಬಗೆಯ ಸ್ವಾದಿಷ್ಟ ತಿನಿಸುಗಳು, ಮಾಂಸ, ಹಣ್ಣುಗಳು ಮತ್ತು ಮದ್ಯವು ಇರುತ್ತಿದ್ದವು. ರಾಮ ಪಾನ ವಿರೋಧಿಯೇನೂ ಅಲ್ಲ. ಸ್ವತಃ ತಾನು ಯಥೇಚ್ಛವಾಗಿ ಮದಿರೆಯಿರುವ ಜೊತೆಗೆ ಸೀತೆಯನ್ನು ಕುಡಿತಕ್ಕೆ ಎಳೆಯುತ್ತಿದ್ದನೆಂದು ವಾಲ್ಮೀಕಿ ಬರೆಯುತ್ತಾನೆ. ವಾಲ್ಮೀಕಿ ಮಾಡುವ ಬಣ್ಣನೆಯಂತೆ ಆತನ ಅಂತಃಪುರವು ಕಿರಿದಲ್ಲ. ಅಲ್ಲಿ ನೃತ್ಯ ಗಾಯನಗಳಲ್ಲಿ ನುರಿತರಾದ ಅಪ್ಸರೆಯರು, ಉರಗ ಮತ್ತು ಕಿನ್ನರ ಕನ್ಯೆಯರು ಇರುತ್ತಿದ್ದರು. ಇವರಲ್ಲದೆ ವಿವಿಧ ಪ್ರದೇಶಗಳಿಂದ ಕರೆತಂದ ಸುಂದರಿಯರು ಇದ್ದರು. ನರ್ತಿಸುವ ಈ ಎಂಗಳಿಯರ ನಡುವೆ ರಾಮ ಕುಡಿಯುತ್ತಾ ಕೂರುತ್ತಿದ್ದ. ತನ್ನ ಮನಸ್ಸನ್ನು ರಂಜಿಸಿದವರಿಗೆ ಹೂಮಾಲೆ ಹಾಕುತ್ತಿದ್ದ. ರಾಮ ಎಂಗಳಿಯರ ಸಕರಲ್ಲಿ ರಾಜರ ರಾಜ ಎಂದು ವಾಲ್ಮೀಕಿ ವರ್ಣಿಸಿದ್ದಾನೆ. ಇದು ಒಂದು ದಿನದ ಕಥೆಯಾಗಿರದೆ ನಿತ್ಯದ ಕಸುಬಾಗಿತ್ತು. ಹೀಗೆ ಇಡೀ ಲೇಖನದ ಉದ್ದಕ್ಕೂ ರಾಮನ ಬೇರೆ ಬೇರೆ ನೆಲೆಯ ಪುರುಷಾಧಿಕಾರದ ಮೋಸ, ವಂಚನೆ ಎಲ್ಲದರ ಎಳೆಗಳನ್ನು ಬಿಡಿಸ್ತಾರೆ. ಇನ್ನು ಕೃಷ್ಣನಿಗೆ ಸಂಬಂಧಿಸಿದ ಕಥೆಯು ಹೀಗೆ. ಯಾವ ಅರ್ಥದಲ್ಲಿ ಕೃಷ್ಣ ದೈವಿ ಪುರುಷ ಎಂದು ಅಂಬೇಡ್ಕರ್ ಒಂದೊಂದು ಬಿಚ್ಚಿಡುತ್ತಾ ಹೋಗುತ್ತಾರೆ. ಮೊದಲನೆಯದಾಗಿ, ಕೃಷ್ಣನ ಕಾಲಕ್ಕೂ ಮಹಾಭಾರತದ ಕಾಲಕ್ಕೂ ವ್ಯತ್ಯಾಸವಿದೆ. ಅದು ಹೇಗೆ ಕೃಷ್ಣ ಮಹಾಭಾರತದ ನಾಯಕನಾಗುತ್ತಾನೆ ಎನ್ನುವ ಪ್ರಶ್ನೆ ಎತ್ತುತ್ತಾರೆ. ರಾಮನನ್ನು ಚಿತ್ರಿಸಲು ವಾಲ್ಮೀಕಿ ರಾಮಾಯಣ ಮತ್ತು ಬೌದ್ಧ ರಾಮಾಯಣವನ್ನು ಆಕಾರವನ್ನಾಗಿ ಬಳಸಿದರೆ, ಕೃಷ್ಣನನ್ನು ಚಿತ್ರಿಸಲು ಬಹು ಆಕಾರಗಳನ್ನು ಬಳಸಿದ್ದಾರೆ. ವ್ಯಾಸನ ಮಹಾಭಾರತವನ್ನು ಒಳಗೊಂಡಂತೆ ವಿಷ್ಣು ಪುರಾಣ, ಭಾಗವತ, ಹರಿವಂಶದ ಪುರಾಣ, ಬಹುವೈವರ್ತ್ಯ ಪುರಾಣಗಳನ್ನು ತೌಲನಿಕವಾಗಿ ನೋಡಿದ್ದಾರೆ. ಹೀಗೆ ಬಹುಪಠ್ಯಗಳನ್ನು ಆಧರಿಸಿ ಕೃಷ್ಣನ ಸರಣಿ ಕೊಲೆಗಳ ಬಗ್ಗೆ ಪಟ್ಟಿ ಕೊಡುತ್ತಾರೆ. ನ್ಯಾಯಯುತವಲ್ಲದ ಮೋಸ, ವಂಚನೆ, ಸ್ತ್ರೀಲೋಲಪತಿಯನ್ನು ವಿವರವಾಗಿ ಬರೆಯುತ್ತಾರೆ. ಇಲ್ಲಿ ಕೃಷ್ಣನ 16 ಮುಖಗಳನ್ನು ಅನಾವರಣ ಮಾಡುತ್ತಾರೆ. ಈ ಯಾವ ಅಂಶಗಳು ಕೃಷ್ಣನೊಬ್ಬ ದೈವ ಎನ್ನುವ ಭಾವನೆಯನ್ನು ಮೂಡಿಸುವುದಿಲ್ಲ. ಅಂಬೇಡ್ಕರ್ ಕೃಷ್ಣನ ಬಗ್ಗೆ ಬರೆಯುತ್ತಾ, ಕೃಷ್ಣ ಅಸಭ್ಯತೆಗಳಲ್ಲೆಲ್ಲ ಅತ್ಯಂತ ಕೆಟ್ಟದ್ದು. ರಾಧೆ ಎಂಬ ಗೋಪಿಕೆಯೊಂದಿಗೆ ಆತ ಹೊಂದಿದ್ದ ಅಕ್ರಮ ಸಂಬಂಧ, ರಾಧೆ ಕೃಷ್ಣರ ಅನೈತಿಕ ಸಂಬಂಧದ ವರ್ಣನೆ,
ವೈವರ್ತ್ಯ ಪುರಾಣದಲ್ಲಿ ಬರುತ್ತದೆ. ಕೃಷ್ಣನಿಗೆ ದೊರೆ ರುಕ್ಮಾಂಗದ ಗದನ ತಂಗಿಯಾದ ರುಕ್ಮಿಣಿಯೊಡನೆ ಮದುವೆಯಾಗಿರುತ್ತದೆ. ರಾಧೆಗೂ ಇನ್ನೊಬ್ಬನೊಂದಿಗೆ ವಿವಾಹ ಆಗಿದೆ. ತನ್ನ ಹೆಂಡತಿಯನ್ನು ಬಿಟ್ಟು ಬಂದ ಕೃಷ್ಣ ಇನ್ಯಾರದೋ ಹೆಂಡತಿಯಾದ ರಾಧೆಯನ್ನು ಮೋಹಿಸಿ ಅವಳೊಡನೆ ಪಶ್ಚಾತ್ತಾಪವೇ ಇಲ್ಲದ ಪಾಪ ಸಂಬಂಧದಲ್ಲಿ ಬದುಕುತ್ತಾನೆ. ಕೃಷ್ಣ ಚಿಕ್ಕ ವಯಸ್ಸಿನಲ್ಲೇ ತನ್ನ 12ರ ಪ್ರಾಯದಲ್ಲಿ ಯೋಧನೂ ರಾಜಕಾರಣಿಯೂ ಆಗಿದ್ದನೆನ್ನುತ್ತಾರೆ. ಆದರೆ ಯೋಧನಾಗಿ ರಾಜಕಾರಣಿಯಾಗಿ ಅವನು ಮಾಡಿದ ಪ್ರತಿಯೊಂದು ಕೃತ್ಯವೂ ಅನೈತಿಕವಾದದ್ದು. ಶಂಕರ್ ಎನ್.ಎಸ್. ಅನುವಾದ ಪುಟ. ಹೀಗೆ ಕೃಷ್ಣನ ವಂಚನೆಯ ಜಾಲವನ್ನೇ ಒಂದೊಂದಾಗಿ ವಿವರಿಸುತ್ತಾರೆ ಬಾಬಾ ಸಾಹೇಬರು. ಈ ಇಬ್ಬರ ಪುರಾಣಗಳ ವಿಶ್ಲೇಷಣೆ ಮೂಲಕ ಪಿತೃಪ್ರಧಾನ ವ್ಯವಸ್ಥೆಯ ಬೇರುಗಳನ್ನು ಶೋಧಿಸುತ್ತಾರೆ. ಇಂದಿನ ಸ್ತ್ರೀವಾದಿ ಅಧ್ಯಯನಗಳು ಪಿತೃಪ್ರಧಾನ ಪುರುಷಾಧಿಕಾರದ ಬಗ್ಗೆ ಮಾತನಾಡುತ್ತವೆ. ಇಂಥ ಅಧ್ಯಯನಕಾರರು ಅಂಬೇಡ್ಕರ್ ಅವರು ಬರೆದ ರಾಮಕೃಷ್ಣರ ಕಥೆಗಳಲ್ಲಿ ಅಡಗಿರುವ ಪಿತೃಪ್ರಧಾನತೆಯ ಬೇರುಗಳನ್ನು ಕಾಣಿಸುವ ನೆಲೆಯನ್ನು ಪರಿಶೀಲಿಸಬೇಕು. ಹಾಗೆ ನೋಡಿದರೆ ಇದೊಂದು ಸ್ತ್ರೀವಾದದ ಗಂಡಾಳುವಿಕೆ ಶೋಧದ ಪಠ್ಯವೂ ಆಗಿದೆ. ಲೋಕವನ್ನು ಆಳುತ್ತಿರುವುದು ಪಿತೃಪ್ರಧಾನತೆಯ ಗಂಡಾಳುವಿಕೆ. ಹಾಗಾಗಿ ಇದು ಸಮಾಜದ ಎಲ್ಲ ವಲಯಗಳಲ್ಲಿ ಆಳದಲ್ಲಿ ಬೇರೂರುವ ಒಂದು ರೋಗ. ಈ ರೋಗವು ಗಂಡು ಹೆಣ್ಣನ್ನು ಕೂಡಿಯೇ ಬಲಿ ಪಡೆಯುತ್ತದೆ. ಪಿತೃಪ್ರಧಾನತೆಯು ಬೇಟೆಗಾರನ ಆಸ್ಥಾನದಲ್ಲಿದ್ದರೆ ಗಂಡು ಹೆಣ್ಣುಗಳಿಬ್ಬರು ಬಲಿಪಶುವಿನ ಸ್ಥಾನದಲ್ಲಿದ್ದಾರೆ. ಆದರೆ ಗಂಡು ತನ್ನನ್ನು ಬಲಿ ಪಡೆಯುತ್ತಿರುವ ಪಿತೃಪ್ರಧಾನತೆಯ ಒಳಗೆ ಸೇರಿಕೊಂಡು ತನ್ನನ್ನು ಬೇಟೆಗಾರನ ಅಂದರೆ ಆಳುವ ಯಜಮಾನನ ಸ್ಥಾನದಲ್ಲಿಯೂ ಮಹಿಳೆಯನ್ನು ಬಲಿಪಶುವಿನ ಅಂದರೆ ಗುಲಾಮಳ ಸ್ಥಾನದಲ್ಲಿಯೂ ನೋಡುತ್ತಿದ್ದಾನೆ. ಸ್ತ್ರೀವಾದದ ತೊಡಕೆಂದರೆ ಈ ಎದುರಾಳಿತನವನ್ನೇ ತನ್ನ ಅಸ್ತ್ರವನ್ನಾಗಿಸಿಕೊಂಡಿರುವುದು ಎಂದು ಆಫ್ರೋ ಅಮೆರಿಕನ್ ಸ್ತ್ರೀವಾದಿ ಚಿಂತಕಿ ಮತ್ತು ಬರಹಗಾರ್ತಿ ಬೆಲ್ ಹುಕ್ಸ್ ಹೇಳುತ್ತಾಳೆ. ಈ ಆಲೋಚನೆಗಳ ಎಳೆಗಳನ್ನು ಅಂಬೇಡ್ಕರ್ ಬಹಳ ಹಿಂದೆ ಹಿಂದೂ ಧರ್ಮದ ಒಗಟುಗಳು ಸರಣಿ ಬರಹದಲ್ಲಿ ಶೋಧಿಸಿದ್ದಾರೆ. ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಮೂಲವನ್ನು ಹುಡುಕಲು ಹಿಂದೂ ಧರ್ಮವು ಹುಟ್ಟುಹಾಕಿದ ಕಥನಗಳನ್ನು ಶೋಧಿಸತೊಡಗಿದರು. ಇದರ ಫಲವೇ ಹಿಂದೂ ಧರ್ಮದ ಒಗಟುಗಳು ಹಿಂದೂ ಧರ್ಮದ ಒಗಟುಗಳು ಕುರಿತು ಬರಹಗಳ ಸರಣಿಯಾಗಿದೆ. ಇದಕ್ಕೂ ಮೊದಲು ಹಿಂದೂ ಧರ್ಮದ ಸನಾತನೆಯ ಬಗ್ಗೆ ಬರೆಯುವ ಅಂಬೇಡ್ಕರ್ ಅವರು ಈ ಸನಾತನದ ಬೇರುಗಳು ಅಡಗಿರುವ ಬ್ರಾಹ್ಮಣ್ಯ ಕುರಿತಾಗಿ ಚರ್ಚಿಸುತ್ತಾರೆ. ಕುತೂಹಲಕ್ಕೆ ಅಂಬೇಡ್ಕರ್ ಅವರು ತಮ್ಮ ಬರಹ ಮತ್ತು ಭಾಷಣಗಳಲ್ಲಿ ಹಿಂದೂ ಸನಾತನತೆಯ ವಿಶ್ಲೇಷಣೆಗೆ ಒಡ್ಡುವಾಗ ಬ್ರಾಹ್ಮಣ ಎನ್ನುವ ಪದವನ್ನು ಅದರ ಚರ್ಚೆ ಸಂವಾದಗಳಲ್ಲಿ ಎಷ್ಟು ಬಾರಿ ಉಲ್ಲೇಖಿಸಿರಬಹುದು ಎಂದು ಪರಿಶೀಲಿಸಿದರೆ ಕನ್ನಡದಲ್ಲಿ ಪ್ರಕಟವಾದ 22 ಸಂಪುಟಗಳಲ್ಲಿ 3894ರಷ್ಟು ಈ ಪದವನ್ನು ಉಲ್ಲೇಖಿಸಿ ಬೇರೆ ಬೇರೆ ನೆಲೆಯ ಚರ್ಚೆಗಳನ್ನು ಮಾಡಿದ್ದಾರೆ. ಇದನ್ನು 19 ಇಂಗ್ಲಿಷ್ ಸಂಪುಟಗಳ ಜೊತೆ ತಾಳೆ ನೋಡಿದರೆ 3399 ಬಾರಿ ಉಲ್ಲೇಖಿಸಿದ್ದಾರೆ. ಕನ್ನಡ ಅನುವಾದಕ್ಕೆ ಕೇವಲ ಇಂಗ್ಲಿಷ್ ಆಕಾರವನ್ನಷ್ಟೇ ಅಲ್ಲದೆ ಮರಾಠಿ ಭಾಷೆಯ ಬರಹ ಭಾಷಣಗಳನ್ನು ಅಪ್ರಕಟಿತ ಹಸ್ತಪ್ರತಿಗಳನ್ನು ಹೆಚ್ಚುವರಿಯಾಗಿ ಒಳಗೊಂಡ ಕಾರಣ ಬ್ರಾಹ್ಮಣ ಉಲ್ಲೇಖ ಇಂಗ್ಲಿಷ್ ಸಂಪುಟಗಳಿಗಿಂತಲೂ ಹೆಚ್ಚಾಗಿರಲು ಸಾಧ್ಯವಿದೆ. ಡಾಕ್ಟರ್ ಬಾಬಾ ಸಾಹೇಬರು ಬಹುತೇಕ ಅಂದರೆ 80% ಬ್ರಾಹ್ಮಣ ಪದವನ್ನು ಸನಾತನತೆ, ಅಸ್ಪೃಶ್ಯತೆ ಆಚರಣೆ, ದಲಿತರ ಶೋಷಣೆ, ಜಾತಿಭೇದ, ತರತಮ, ಉಚ್ಚ ನೀಚ ಸಂಸ್ಕೃತಿ, ಮೌಢ್ಯದ ಏರಿಕೆ, ಪುರೋಹಿತಶಾಹಿಯ ಕುರಿತಂತೆ ನಡೆಸಿದ ಚರ್ಚೆಯಲ್ಲಿ ಬಳಸಿದ್ದಾರೆ. ಇದರಲ್ಲಿ ಅಂಬೇಡ್ಕರ್ ಬಳಸಿದ ಸನಾತನ ಸಂಸ್ಕೃತಿ, ಬ್ರಾಹ್ಮಣ್ಯ ಮನೋವಾದಿ, ಬ್ರಾಹ್ಮಣಶಾಹಿ, ವೈದಿಕಶಾಹಿ ಪದಬಳಕೆಯನ್ನು ಪರಿಗಣಿಸಿಲ್ಲ. ಇವುಗಳನ್ನು ಒಳಗೊಂಡರೆ ಈ ಉಲ್ಲೇಖಗಳ ಸಂಖ್ಯೆ ಇನ್ನೂ ಹೆಚ್ಚಿದೆ. ಇವೆಲ್ಲ ಪರೋಕ್ಷವಾಗಿ ಬ್ರಾಹ್ಮಣಶಾಹಿ ಕಟು ಟೀಕೆಗಳೇ ಆಗಿವೆ. ಇತಿಹಾಸ ಪೂರ್ವ ಕಾಲದಿಂದಲೂ ಜನರ ತಲೆಯಲ್ಲಿ ಮೌಢ್ಯವನ್ನು ಬಿತ್ತಿ ಅದನ್ನೇ ಜನರ ನಂಬಿಕೆಗಳು ಎಂದು ಒಪ್ಪಿಸಿ ಅಸ್ಪೃಶ್ಯ, ದಲಿತ, ದಮನಿತ, ಹಿಂದುಳಿದ, ಮಹಿಳೆ, ಕೆಳವರ್ಗದ ಜನರನ್ನು ರಾಜಶಾಹಿ ಮತ್ತು ಬ್ರಾಹ್ಮಣಶಾಹಿ ಈ ಕೂಡು ಹೊಂದಾಣಿಕೆಯು ಆಳುತ್ತಾ ಬಂದಿದೆ. ಇದು ಆಧುನಿಕ ಕಾಲದಲ್ಲಿ ಹೊಸ ಪಟ್ಟುಗಳೊಂದಿಗೆ ಜೀವಂತವಾಗಿ ಮುಂದುವರೆದಿದೆ. ಸನಾತನ, ತರತಮ, ಉಚ್ಚ ನೀಚ ಭೇದಗಳು ಡಿಜಿಟಲ್ ಮಾಧ್ಯಮದಲ್ಲೂ ನಿರಂತರ ವೇಷ ಬದಲಿಸಿಕೊಂಡು ಜಾರಿಗೊಳ್ಳುತ್ತಲೇ ಇವೆ.
ಹಾಗಾಗಿ ಬ್ರಾಹ್ಮಣಶಾಹಿ, ಸನಾತನ, ಪುರೋಹಿತಶಾಹಿ ಹುನ್ನಾರಗಳನ್ನು ಬಯಲು ಮಾಡಲು ಈ ಪದ ಬಳಕೆಯು ಈಗ ಗುರುತಿಸಿಕೊಳ್ಳುವ ಬ್ರಾಹ್ಮಣ ಜಾತಿಯನ್ನು ಪ್ರತಿನಿಧಿಸುವ ಜನರನ್ನು ಆಧರಿಸಿರದೆ ಕ್ರಿಸ್ತಪೂರ್ವ ಕಾಲದಿಂದಲೂ ಬ್ರಾಹ್ಮಣ್ಯದ ಹೆಸರಲ್ಲಿ ಮೌಢ್ಯ ಬಿತ್ತಿದ ಒಂದು ದೊಡ್ಡ ವೈದಿಕ ಪರಂಪರೆಯನ್ನು ಆಧರಿಸಿದೆ. ಹಾಗಾಗಿ ಸನಾತನ ಮೌಢ್ಯದ ಚರ್ಚೆಗೆ ಬ್ರಾಹ್ಮಣ್ಯದ ಉಲ್ಲೇಖಗಳು ಇಂದಿಗೂ ಎಂದಿಗೂ ಸಂಶೋಧನೆ ಮತ್ತು ಅಧ್ಯಯನಗಳ ಆಕಾರವಾಗಿರುತ್ತವೆ. ಹಾಗಾಗಿ ಕೇವಲ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಕಾರಣಕ್ಕೆ ಈ ಚಾರಿತ್ರಿಕ ಸತ್ಯಗಳನ್ನು ಅಲ್ಲಗಳೆಯಬಾರದು ಕೂಡ. ಈ ವಿಷಯದಲ್ಲಿ ಸ್ವತಃ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ ಜನರು ಪಾರಂಪರಿಕ ಬ್ರಾಹ್ಮಣ್ಯದ ಮೌಢ್ಯವನ್ನು ಎಲ್ಲರ ಜೊತೆ ಸೇರಿ ವಿರೋಧಿಸಬೇಕು. ಅರಿತೋ ಅರಿಯದೆಯೋ, ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಈ ಮೌಢ್ಯಗಳನ್ನು ವೈಯಕ್ತಿಕ ಮಟ್ಟದಲ್ಲಿ ಪಾಲಿಸುತ್ತಿದ್ದರೆ ಅದನ್ನವರು ಬಿಟ್ಟು ಈ ಪಾರಂಪರಿಕ ಮೌಢ್ಯದ ಸನಾತನ ವಾರಸುದಾರಿಕೆಯಿಂದ ಹೊರಬರಬೇಕು. ಹೀಗಾಗಿ ಪಾರಂಪರಿಕ ಬ್ರಾಹ್ಮಣ್ಯದ ಸನಾತನತೆಯನ್ನು ವಿರೋಧಿಸುವಾಗ ಈಗಿನ ಬ್ರಾಹ್ಮಣ್ಯ ಸಮುದಾಯವನ್ನು ಗುರಿ ಮಾಡುವುದು ಹೇಗೆ ಅಪರಾಧವೋ, ಇದೇ ಪಾರಂಪರಿಕ ಬ್ರಾಹ್ಮಣ್ಯದ ಮೌಢ್ಯಗಳ ಏರಿಕೆಯನ್ನು ಬೆಂಬಲಿಸುತ್ತಾ ತನ್ನ ಬ್ರಾಹ್ಮಣ ಜಾತಿಯನ್ನು ಸಮರ್ಥಿಸುವುದು ಕೂಡ ಅಷ್ಟೇ ಅಪರಾಧವಾಗುತ್ತದೆ. ಈ ಚರ್ಚೆಯ ಮೂಲಕ ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಒಗಟುಗಳು ಕೃತಿಯಲ್ಲಿ ಸನಾತನೆಯ ಆಳದ ಬೇರುಗಳನ್ನು ಕಾಣಿಸುತ್ತಾರೆ. ಆಕಾರಗಳು: ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು, ಸಂಪುಟ 3, ಪುಟ 799 820, 2015ರಲ್ಲಿ ಪ್ರಕಟಣೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ, ಬೆಂಗಳೂರು. ಅಶೋಕ್ ಗೋಪಾಲ್ದು ಎ ಫರ್ಟ್ ಅಪಾರ್ಟ್ ದಿ ಲೈಫ್ ಆ್ಯಂಡ್ ಥಾಟ್ ಆಫ್ ಬಿ.ಆರ್. ಅಂಬೇಡ್ಕರ್, 2023, ನವಯಾನ, ದೆಹಲಿ. ಆನಂದ್ ತೇಲ್ತುಂಬಡೆ, ಐಕಾನೋಕ್ಲಾಸ್ಟ್, ಎ ರಿಫ್ಲೆಕ್ಟಿವ್ ಬಯೋಗ್ರಫಿ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, 2024, ಪೆಂಗ್ವಿನ್ ರ್ಯಾಂಡಮ್ ಹೌಸ್, ಇಂಡಿಯಾ, ಗುರಗಾಂವ್, ಹರಿಯಾಣ. ಶಂಕರ್ ಎನ್.ಎಸ್. ಅನುವಾದ ರಾಮಕೃಷ್ಣ, 2018, ಲಡಾಯಿ ಪ್ರಕಾಶನ, ಗದಗ.